ಗೈಸ್ ನಮಸ್ಕಾರ. ಯಾರು ಹೇಳಿ ಗುರ್ತ ಉಂಟಲ್ಲ, ನಮ್ಮ ಉಡುಪಿಯ ಅವಿನಾಶ್ ಕಾಮತ್. ಆಯ್ತಾ? ನಮಸ್ಕಾರ ಹೇಳು ಮಾರ. ನನ್ನದು ಎಲ್ಲರಿದ್ದಾರಲ್ಲ. ಗೈಸ್ ಹೇಳಿದಾಗ ಗೈಸ್ ಅಲ್ಲಿ ನಾನು ಬಂದೆ. ನಿನ್ಗೆ ನಾನು ನಿನ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನಲ್ಲ. ಹಾಗೇನಿಲ್ಲ, ಸ್ಟಾರ್ಟ್ ಮಾಡುವ. ವಿಷಯ ಗೊತ್ತುಂಟಾ, ನಾಗುವಿನ ಗಾಡಿಯಲ್ಲಿ ನಾವೀಗ ಒಂದು ಡ್ರೈವ್ ಹೋಗ್ತಾ ಇದ್ದೇವೆ. ಹೋಗ್ತಾ ಇರ್ಬೇಕಾದ್ರೆ ಈ ಮನುಷ್ಯ ನಮ್ಗೆ ಪಕ್ಕದಲ್ಲಿ ಸಿಗುದಿಲ್ಲ. ಆಯ್ತಾ? ಸಿಕ್ಕಿದ, ಎಳ್ಕೊಂಡು ಬಂದು ಕೂತ್ಕೊಳ್ಸಿದೆ. ಕೂತ್ಕೊಂಡ ವಿಷಯದಲ್ಲಿ ಎಂತ ಆಯ್ತು, ಇವ ಇಲ್ಲಿದ್ದು ಉಡುಪಿದು OG ಕಾಂಟೆಂಟ್ ಕ್ರಿಯೇಟರ್. ಅದೆಲ್ಲ ಏನಿಲ್ಲ, ಈಗ ನಾವು ಹೀಗೆ ಕ್ಯಾಶುವಲ್ ಆಗಿ ಮಾತಾಡುವ. OG ಕಾಂಟೆಂಟ್ ಕ್ರಿಯೇಟಿಂಗ್ ಅದೆಲ್ಲ ಬೇಡ. ಈಗ ನಿಂಗೆ ಮೇಲಿಡುದು ಬೇಡ. ಇಲ್ಲ, ಅದೆಲ್ಲ ಎಂತ ಬೇಡ. ನಾವು ಹೀಗೆ ಹೋಗುವ. ನಾವು ಬಹಳ ಸಿಂಪಲ್ ಆಗಿ ಸರಳವಾಗಿ ಒಂದು ಫ್ರೆಂಡ್ಲಿ ಡ್ರೈವ್ ಅಲ್ಲಿ ಹೋಗುವ. ಸರಿ, ಹಾಗಾದ್ರೆ ವಿಷಯ ಎಂತ ಗೊತ್ತುಂಟಾ, ಇವ OG ಕಾಂಟೆಂಟ್ ಕ್ರಿಯೇಟರ್ ಅಲ್ಲ. ಆಯ್ತು, ನಾವೆಲ್ಲ ಒಟ್ಟಿಗೆ ಪರ್ಕಟತನ ಎಂತೆಲ್ಲ ಮಾಡ್ಲಿಕ್ಕೆ ಇದ್ದದ್ದು ಅದೆಲ್ಲ ನಾವು ಒಟ್ಟಿಗೆ ಮಾಡಿದವರು. ಆಯ್ತಾ? ಸೊ ಹೀಗೆ ನಮ್ಮ ಅವಸ್ಥೆ. ನಾವು PU ಇಂದ ಕ್ಲಾಸ್ಮೇಟ್. ಹೌದು. ಅದರ ಮುಂಚೆ ನಾವು 10th ಸ್ಟ್ಯಾಂಡರ್ಡ್ ಇಂದ ಪರಿಚಯ. ಆಮೇಲೆ ಇದು ನಿಂಗೆ ಈ ಪೆಟ್ರೋಲ್ ಪಂಪ್ ಗೊತ್ತಾ? ನಿಂಗೆ ಇದು ಅಂಬಲ್ಪಾಡಿ ಮತ್ತೆ ಕರಾವಳಿ ಬೈಪಾಸ್ ಮತ್ತೆ ಇರೋದು ರಕ್ಷಿತ್ ಶೆಟ್ಟರ್ ತಂದೆ ಅವ್ರದ್ದು ಪೆಟ್ರೋಲ್ ಪಂಪ್ ಇದು. ಹೌದಾ? ಶ್ರೀಧರ್ ಶೆಟ್ಟರ್. ಹೌದು ಹೌದು, ಇದು ನಂಗೆ ಗೊತ್ತಿರಲಿಲ್ಲ. ಹೌದು, ಇರ್ಲಿ, ತೊಂದ್ರೆ ಇಲ್ಲ. ಹೆಂಡತಿ ಫೋನ್ ಬರ್ತಾ ಉಂಟು, ಅಡ್ಡಿಲ್ಲ. ಅಕ್ಷತಾ, ಇದೇ ಟೈಮಲ್ಲಿ ನಿನ್ನ ಫೋನ್ ಬಂದದ್ದು. ಆಯ್ತಾ? ಓಕೆ, ಎನಿವೇಸ್ ಅವಿ, ಹೀಗೆ ನಾವೀಗ ಕೂತ್ಕೊಂಡಿದ್ದೇವೆ. ಮೈಟ್ ಆಸ್ ವೆಲ್ ಒಂದು ಪಾಡ್ಕಾಸ್ಟ್ ಟೈಪ್ ಮಾಡಿ ಒಂದು ಮುಗಿಸುವ. ಆಯ್ತಾ? ಹಾಗೆ ಈಗ ನನ್ಗೆ ಸುಮಾರು ವಿಷಯ ಗೊತ್ತುಂಟು, ನಂಗೆ ಸಹ ಸುಮಾರು ವಿಷಯ ಗೊತ್ತಿಲ್ಲ. ಗೊತ್ತಿರ್ಲಿಕ್ಕೆ ಇಷ್ಟ ಇದ್ದವ್ರು ಸಹ ತುಂಬಾ ಜನ ಇದ್ದಾರೆ. ಬಟ್ ನೀ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು 10th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ವಿಠಲ್ ಟವರ್ಸ್ ಅಲ್ಲಿ ಇದ್ವಿ, ಕೋರ್ಟ್ ಹತ್ರ ಆಪೋಸಿಟ್ ಅಲ್ಲಿ. ಅಲ್ಲಿ ವಿಠಲ್ ಟವರ್ಸ್ ಒಂದು ಸಣ್ಣ ವರಾಂಡ ಇತ್ತು, ಅಲ್ಲಿ ನಾವು ಕ್ರಿಕೆಟ್ ಆಡ್ತಾ ಇದ್ವಿ. ಕ್ರಿಕೆಟ್ ಆಡಿದ್ದು ಒಟ್ಟಿಗೆ, ಮತ್ತೆ ಮ್ಯಾಥ್ಸ್ ಅಕೌಂಟ್ಸ್ ಎಲ್ಲ ಒಟ್ಟೊಟ್ಟಿಗೆ ಓದಿದ್ದು, ನಾಗು ಮನೆಯಲ್ಲಿ ಇದ್ದಿದ್ದು, ನಾವೆಲ್ಲ ಜೊತೆಯಾಗಿ ಇದ್ವಿ. ಹಾಗಾಗಿ ಆ ಫ್ರೆಂಡ್ಶಿಪ್ ಸುಮಾರು ಒಂದು 18 ವರ್ಷಗಳ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಇದೆಂತಾಗಿದೆ ಬಂದು? ಇಲ್ಲ ಆಗ್ತಾ ಉಂಟು, ನಡೀತಾ ಉಂಟು. ಓಕೆ, ಮುಂದುವರ್ಸ್. ಇದರಲ್ಲಿ ವಿಠಲ್ ಟವರ್ಸ್ ಹೇಳ್ಬೇಕಾದ್ರೆ ನಂಗೆ ಒಂದು ನೆನಪು ಬಂತು. 10th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಬೇರೆ ಬೇರೆ ಸ್ಕೂಲಲ್ಲಿ ಇದ್ದದ್ದು. ನೀನು EMHS ಅಲ್ಲಿ ಇದ್ದದಲ್ಲ, ನಾನು ಕ್ರಿಶ್ಚಿಯನ್ ಹೈಸ್ಕೂಲ್ ಅಲ್ಲಿ. ಆಗ ಎಂತದಕ್ಕೂ 10th ಸ್ಟ್ಯಾಂಡರ್ಡ್ ಇದು ಮ್ಯಾಥ್ಸ್ ಎಕ್ಸಾಮ್, ಮ್ಯಾಥ್ಸ್ ಅಲ್ಲ ಸೈನ್ಸ್ ಎಕ್ಸಾಮ್, ಎರಡು ಬೇರೆ ಬೇರೆ ಪಾರ್ಟ್ ಅಲ್ಲಿ ಇತ್ತು. ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಒಂದು ಪಾರ್ಟ್, ಬಯಾಲಜಿ ಬೇರೆ ಪಾರ್ಟ್. ಆಯ್ತಾ? ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬೆಳಗ್ಗೆ ಆಗ್ಲಿಕ್ಕಿತ್ತು, ಬಯಾಲಜಿ ಮಧ್ಯಾಹ್ನ ಆಗ್ಲಿಕ್ಕಿತ್ತು. ಅದು ಎಂತ ಕರ್ಮ ಹೇಳಿ ಗೊತ್ತಿಲ್ಲ, EMHS ಅಲ್ಲಿ ಅವರು ಫಿಸಿಕ್ಸ್ ಕೆಮಿಸ್ಟ್ರಿ ಆದ ಕೂಡಲೇ ಬಯಾಲಜಿ ಪೇಪರ್ ಕೊಟ್ಟು ಮುಗಿಸಿದ್ರು. ನಮ್ಗೆ ಇಲ್ಲಿ ಮಧ್ಯಾಹ್ನ ಆಗ್ಬೇಕಾದ್ರೆ ಇಲ್ಲಿ ಪೇಪರ್ ಸಿಕ್ಕಿ ಆಗಿದೆ. ನಾನು ಸೈಕಲಲ್ಲಿ ಬಂದದ್ದು ನಿನ್ನ ಹತ್ರ ಕ್ವಶನ್ ಪೇಪರ್ ತಗೊಳ್ಲಿಕ್ಕೆ. ಹೌದು, ಅಷ್ಟಾಗಿ ನನಗೆ 36 ಬಂದಿದೆ. ಆಯ್ತಾ? ಸೊ ಇಂಥದೆಲ್ಲ ಸುಮಾರು ಮದುವೆ ಮಾಡಿದ್ದೇವೆ ನಾವು. ರಾತ್ರಿ ಇಲ್ಲಿಂದ ಅಂಬಲ್ವಾಡಿಯಿಂದ ರಾತ್ರಿ ಬರ್ತಿರ್ಬೇಕಾದ್ರೆ ಒಂದು ಸರ್ತಿ ಸಡನ್ ಮಲ್ಲಿಗೆದು ಪರಿಮಳ ಜೋರಾಗಿ ನೆನಪುಂಟು. ಅದ್ರಲ್ಲಿ ನಿನ್ನ ಗಾಡಿಯಲ್ಲಿ ಹಿಂದೆ ಇದ್ದ ಎರೋಲ್ ಇದ್ದ, ನನ್ನ ಗಾಡಿ ಹಿಂದೆ ಪೃಥ್ವಿ ಇದ್ದ. ಈಗ ಪೃಥ್ವಿ ಅಂಬರ್ ಆಗಿದ್ದಾರೆ ಅವರು. ಆದ್ರೆ ಆಗ ಅವರು ನಾಗರಾಜ್ ಅಂತ, ಒರಿಜಿನಲ್ ಹೆಸರು ನಾಗರಾಜ್. ಈಗ ಅವ್ರು ಪೃಥ್ವಿ ಅಂಬರ್ ಆಗಿ ಬದಲಾಗಿದ್ದಾರೆ. ನಾವು ಕಾಲೇಜಲ್ಲಿ ಜೊತೆಗಿದ್ವಿ. ಅವರು 2 ವರ್ಷ ಸಣ್ಣವರು, ಜೂನಿಯರ್ ನಮ್ಮ. ಆದ್ರೆ ನಾವೆಲ್ಲ ಒಟ್ಟೊಟ್ಟಿಗೆ ಇದ್ವಿ, ಒಟ್ಟೊಟ್ಟಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡಿದ್ವಿ. ನಿಂಗೆ ನೆನ್ಪುಂಟ, ಒಂದು ಡಾನ್ಸ್ ಕಂಪ್ಲೀಟ್ ಅವರೇ ಕೊರಿಯೋಗ್ರಾಫ್ ಮಾಡಿದ್ವಿ. ಹೌದು ಅಲ್ಲ? ಇರ್ಲಿ, ಮುಂದುವರ್ಸ. ಅವ ಡಾನ್ಸ್ ಕೊರಿಯೋಗ್ರಾಫ್ ಮಾಡಿದ್ದ ಟ್ಯಾಲೆಂಟ್ಸ್ ಡೇಗೆ ಅಲ್ಲ, ಕಾಲೇಜ್ ಡೇಗೆ. ಅದರಲ್ಲಿ ನನ್ಗೆ ಒಂದು ಸೋಲೋ ಡ್ಯಾನ್ಸ್ ಸ್ಟೆಪ್ ಕೊಟ್ಟು. ನನ್ನ ಲೈಫ್ ಇದು ಒನ್ ಅಂಡ್ ಓನ್ಲಿ ಡಾನ್ಸ್ ಅದು. ಅವಿ, ಆಯ್ತಲ್ಲ, ಈಗ ಸೋಷಿಯಲ್ ಮೀಡಿಯಾ ಆಸ್ ಸಚ್, ಯಾಕಂದ್ರೆ ನಿನ್ನನ್ನು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಲಿಮಿಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈ ಇಡೀ ಮೀಡಿಯಾದ ಜರ್ನಿಯಲ್ಲಿ ಅವಿ ಹೇಗೆ ಸ್ಟಾರ್ಟ್ ಆಯ್ತು ಮಾರ? ಯಾಕಂದ್ರೆ ಯು ಆರ್ ಒನ್ ಆಫ್ ದ ಯಂಗೆಸ್ಟ್ ಪೀಪಲ್ ಇನ್ ಉಡುಪಿ ಟು ಸ್ಟಾರ್ಟ್ ಇನ್ ದ ಇದು ಕಾಂಟೆಂಟ್ ಸೆಕ್ಷನ್ ಆರ್ ದ ಮೀಡಿಯಾ ಸೆಕ್ಷನ್. ಒಂದು ಸ್ವಲ್ಪ ಹೇಳು ಮಾರ, ಹೇಗೆ ಎಂತ ವಿಷಯ ಹೇಳಿ. ಅದೇ, ಆಗ ಯು ಚಾನೆಲ್ ಅಲ್ಲಿ ಒಬ್ರು ಸುಶಾಂತ್ ಸಾಲಿಯಾನ್ ಅಂತ ಹೇಳಿ ಒಬ್ರು ಆಂಕರ್ ಬರ್ತಿದ್ರಲ್ಲ, ಅವರದ್ದು ಪ್ರತಿ ಭಾನುವಾರ ನಾನು ಪ್ರೋಗ್ರಾಮ್ ನೋಡ್ತಿದ್ದೆ. ಜನ ಫೋನ್ ಮಾಡ್ತಿದ್ರು, ಅವ್ರ ಜೊತೆ ಮಾತಾಡ್ತಿದ್ರು, ಇವ್ರು ಬೇಕಾದ ಹಾಡನ್ನ ಪ್ಲೇ ಮಾಡ್ತಿದ್ರು. ಎಕ್ಸಲೆಂಟ್ ಸ್ಪೀಕರ್, ಒಳ್ಳೆ ಮಾತಾಡ್ತಿದ್ರು. ಅವ್ರ ಮಾತಿಗೆ ನನ್ಗೆ ತುಂಬಾ ಇಷ್ಟ ಆಗಿತ್ತು. ಆಗ ನಂಗೆ ಅನ್ಸ್ತಿತ್ತು ಈ ತರ ನಾನು ಮಾಡ್ಬೋದಾ ಅಂತ. ಹಾಗೆ ನಾನು ಹೋಗಿ ಅವರು ಸುಧೀರಣ್ಣ ಹತ್ರ ಹೇಳ್ತೇನೆ, ಹೀಗೆ ನಂಗೆ ಅಂತ. ನಂಗೆ ಅವರ ಗುರ್ತ ಉಂಟು, ಇವ್ರದ್ದು ಯಾರು ಡೈರೆಕ್ಟರ್ ಗುರ್ತ, ಕರ್ಕೊಂಡೋಗಿ ಪರಿಚಯ ಮಾಡ್ತೇನೆ. ಅವ್ರು ಪರಿಚಯ ಮಾಡಿದ್ರು. ಆಗ ನಂಗೆ ಹೇಳಿದ್ರು, ನೀನ್ ಬಾ ಸ್ಕ್ರೀನ್ ಟೆಸ್ಟ್ಗೆ. ಸ್ಕ್ರೀನ್ ಟೆಸ್ಟ್ ಅಂದ್ರೆ ಎಂತಂದ್ರೆ ನಂಗೆ ಗೊತ್ತಿರಲಿಲ್ಲ. ಮತ್ತೆ ಹೊರಗೆ ಬಂದು ಕೇಳಿದೆ, ಅಂಚೆ ಬಣ್ಣದಾದ ಅಂತ, ಈಗ ಅಂತ ಹೇಳಿದ್ರು. 4 ದಿನ ಬಿಟ್ಟು ಹೋಗಿ ಈ ತರ ಮಾಡಿದೆ. ಆಗ ಮೇ ಬಿ ಅವ್ರಿಗೆ ಅನ್ಸಿತ್ತು ಇವನೇನೋ ಮಾಡ್ಬೋದು ಅಂತ. ಹಾಗೆ ನಂಗೆ ಅವಕಾಶ
ಅವಕಾಶ ಕೊಟ್ಟರು. ಆ ಅವಕಾಶ ನಂಗೆ ಸಿಕ್ತು. ಫಾರ್ಚುನೇಟ್ಲಿ ಇವ್ರು ಸುಶಾಂತ್ ಅವ್ರು ಯಾವ ಪ್ರೋಗ್ರಾಮ್ ಮಾಡ್ತಿದ್ರಲ್ಲ, ಅವ್ರು ಬಿಟ್ಟ ನಂತರ ಆ ಪ್ರೋಗ್ರಾಮ್ ನಾನೇ ಮಾಡುವಾಗಾಯ್ತು. ಅದೇ ಅದ್ರದ್ದು ಒಂದು ವಿಶೇಷತೆ ಅದೇ ಹೇಳ್ಬೋದು. ಮತ್ತೆ ನಾನು ಇತ್ತೀಚೆಗೆ ನಿಂಗೆ ತೋರಿಸ್ತೇನೆ, ನಾನು ಸುಶಾಂತ್ ಅವರಿಗೆ 20 ವರ್ಷ ಆಯ್ತು ನಾನು ಈ ಫೀಲ್ಡಿಗೆ ಬಂದು ಅನ್ನೋ ಕಾರಣಕ್ಕೆ ಅವರನ್ನ ಫೇಸ್ಬುಕ್ ಅಲ್ಲಿ ಹುಡುಕಿ ನಾನು ಅವ್ರಿಗೆ ಒಂದು ಮೆಸೇಜ್ ಹಾಕಿದ್ದೆ. ನಂಗೆ ರಿಪ್ಲೈ ಕೂಡ ಮಾಡಿದ್ರು. ಏನಂತ ಬೇಕಾದ್ರೆ ನಾ ಹೇಳ್ತೇನೆ ನಿಂಗೆ. ಹೇಳು ಒಂಚೂರು ಹುಡುಕ್ಬೇಕು, ಅಲ್ಲಿ ತನಕ ನೀ ಬೇರೆ ಮಾತಾಡ. ಅಲ್ಲ ಅದೇ ನಿನ್ನದು ಇದು ನಮ್ಮ ಉಡುಪಿ ಚಾನೆಲ್ ಇಂದ ಸ್ಟಾರ್ಟ್ ಮಾಡಿಕೊಂಡು ಅದರ ನಂತರ ನೀನು ಮತ್ತೆ ಮೇನ್ ಸ್ಟ್ರೀಮ್ ಮೀಡಿಯಾಕ್ಕೆ ಸಹ ಹೋದಿ. ಅದೆಲ್ಲ ಆಗ್ತಾ ಇರ್ಬೇಕಾದ್ರೆ ಡಿಗ್ರಿಯಲ್ಲಿ ಫೈನಲ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ನನ್ಗೆ ಹೇಳಿದ್ರೆ ಒಂದ್ ಸ್ವಲ್ಪ ನಾನು ಆಫ್ಲೈನ್ ಹೋಸ್ಟ್ ಮಾಡ್ತಿದ್ದೆ ಪ್ರೋಗ್ರಾಮ್ಸ್ ಅನ್ನು, ಯಾವುದೇ ಈವೆಂಟ್ಸ್ ಇರ್ಬೋದು. ಬಟ್ ನನ್ಗೆ ಕ್ಯಾಮರಾ ಫೇಸ್ ಮಾಡಿ ಗೊತ್ತಿಲ್ಲ. ಒಂದಿನ ಸಡನ್ಲಿ ನಂಗೆ ಸಹ ಜೋರ್ ಮನಸ್ಸಾಯ್ತು, ಇಲ್ಲ ಅವಿನಾಶ್ ಮಾಡ್ತಿದ್ದಾನೆ, ನನ್ಗೆ ಸಹ ಒಂದು ಎಂತಾದ್ರೂ ಮಾಡ್ಬೇಕು ಹೇಳ್ಕೊಂಡು. ಫಸ್ಟಿಗೆ ನಾನು ಮನೆಯಲ್ಲಿ ಗಲಾಟೆ ಮಾಡಿದ್ದು, ಅವಿನಾಶಿಗೆ ಬೈಕ್ ಕೊಟ್ಟಿದ್ದಾರೆ PU ಅಲ್ಲಿ, ನನ್ಗೆ ಸಹ ಬೈಕ್ ಬೇಕು ಹೇಳ್ಕೊಂಡು. ಆಯ್ತು ನಿಂಗೆ ಈಗಲೇ ಕೊಡಿಸ್ತೇನೆ ಹೇಳ್ಕೊಂಡು ಅಪ್ಪ ಕರ್ಕೊಂಡು ಹೋಗಿ ಲೂನಾ ಕೊಡಿಸಿದ್ರು. ಅದು ಲೂನಾ ತರನೇ ಹೆಸರೇನೋ ಬೇರೆ ಇತ್ತು, TVS ಸ್ಪೋರ್ಟ್. ಅದಕ್ಕೆ ಎಲ್ಲರೂ ಕುರುವೈ ಹೇಳಿ. ಕರೆಕ್ಟ್. ಸೊ ಹಾಗೆ ನಾನು ನಮ್ಮ ಟಿವಿಗೆ ಆಡಿಷನ್ಗೆ ಹೋದೆ. ನಾನು ಎಣಿಸಿದ ಒಂದು 5-6 ಜನ ಎದುರಲ್ಲಿ ಕೂತ್ಕೊಂಡಿರ್ತಾರೆ, ಎಂತ ಮಾತಾಡ್ಲಿಕ್ಕೆ ಉಂಟು, ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಹೇಳ್ಕೊಂಡು. ಸ್ಕ್ರಿಪ್ಟ್ ಕೊಟ್ರು, ರೂಮಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಕ್ಯಾಮರಾ ಮತ್ತೆ ನಾನು ಅಲ್ಲಿ ನೋಡ್ಕೊಂಡು ಮಾತಾಡು ಹೇಳಿದ್ರು. ಯಾವ ಸ್ಕ್ರಿಪ್ಟ್? ಎಂತದ ಒಂದು ಪ್ರೋಗ್ರಾಮ್. ಹೌದು. ನನ್ಗೆ ಕರ್ಮ, ನನ್ಗೆ ಹೇಳಿದ್ರೆ ಎಕ್ಸ್ಪ್ರೆಷನ್ ನೋಡಿ ಮಾತ್ರ ನನ್ಗೆ ಮಾತಾಡ್ಲಿಕ್ಕೆ ಗೊತ್ತು. ಕ್ಯಾಮರಾದಲ್ಲಿ ಯಾರು ಎಕ್ಸ್ಪ್ರೆಷನ್ ಮಾಡ್ತಾ ಇಲ್ಲ. ನಾನು ಬೆಬ್ಬೆ ಬಿಕ್ಕಿಕೊಂಡುಂಟಲ್ಲ, ಅದಾದ ಹೌದು ಓದ್ಲಿಕ್ಕೆ ಅಡ್ಡಿಲ್ಲ ಇತ್ತು, ಪ್ರಾಬ್ಲಮ್ ಇರ್ಲಿಲ್ಲ ಆಯ್ತಾ. ಬಟ್ ನನ್ಗೆ ಹೇಳಿದ್ರೆ ನಾನು ಡೆಲಿವರಿ ಮಾಡ್ತಿದ್ದೇನೆ ಇಲ್ಲ ಹೇಳಿ ನನ್ಗೆ ಕನ್ಫರ್ಮೇಶನ್ ಯಾಕೆ ಹೇಳಿದ್ರೆ, ಸ್ಟೇಜ್ ಅಲ್ಲಿ ಇವೆಂಟ್ ಮಾಡಿದಾಗ ಎಂತ ಆಗ್ತೇಳಿ ಎದುರಲ್ಲಿ ಯಾರಾದ್ರೂ ಆಡಿಯನ್ಸ್ ಅನ್ನು ನೋಡ್ಕೊಂಡು ನೀನು ಕನ್ವೆ ಮಾಡಿದ್ ಸರಿ ಹೋಗ್ತಾ ಉಂಟಾ ಇಲ್ಲ ಹೇಳಿ ಅಟ್ಲೀಸ್ಟ್ ಒಂದು ಅಂದಾಜ್ ಆಗ್ತದೆ. ಇಲ್ಲಿ ಯಾರು ಇಲ್ಲ, ಎಂತ ಕರ್ಮ ಹೇಳಿ ಅರ್ಥ ಆಗುದಿಲ್ಲ ನನ್ಗೆ. ಅವ್ರು ಮತ್ತೆ ಹೇಳಿದ್ರು, ಸರ್ ಇಂಥದೆಲ್ಲ ಅವ್ರು ಹೇಳಿದ್ರು, ಯಾರ ರೆಫರೆನ್ಸ್ ಇಂದ ಹೋದದಲ್ಲ ಅವರಿಗೆ ಡೈರೆಕ್ಟ್ ಹೇಳಿದ್ರಂತೆ, ಸರ್ ಇಂಥ ಕ್ಯಾಂಡಿಡೇಟ್ಸ್ ಅನ್ನೆಲ್ಲ ಕರಿಬೇಡಿ ಸರ್, ನಮ್ಮ ಟೈಮ್ ವೇಸ್ಟ್ ಆಗ್ತದೆ ಹಾಗೆ ಹೇಳಿದ್ರಂತ. ಹೌದು. ಅಲ್ಲ ಆಗ ಆ ಟೈಮ್ ನಾವೆಲ್ಲ ಆಗ ಸೇರಿದ ಟೈಮ್ ಹೇಗಿತ್ತು ಅಂತ ಹೇಳಿದ್ರೆ, ಆಗ ಟೆಲಿವಿಷನ್ಗೆ ತುಂಬಾ ಪ್ರಾಮಿನೆನ್ಸ್ ಇತ್ತು. ಕರೆಕ್ಟ್. ಮತ್ತೆ ಅಲ್ಲಿ ಒಂದು ಅವಕಾಶ ಸಿಗ್ಲಿಕ್ಕೆ ತುಂಬಾ ಕಷ್ಟನೂ ಇತ್ತು. ಆ ಕಾರಣಕ್ಕೋಸ್ಕರ ಮೇ ಬಿ ಹಾಗೆ ಹೇಳಿದ್ದೆ ಇರ್ಬೋದು. ಬೇರೆ ಯಾವುದೇ ಕಾರಣಗಳಿದೆ ಇರ್ಲಿ, ಅದು ಮುಗ್ದು ಹೋಗಿರೋದು ಅಧ್ಯಾಯ. ಈಗ ನಂಗೆ ನೋಡೋದು ಸಿಕ್ತು. ನಾನು ಸರ್, ಐ ಆಮ್ ಅವಿನಾಶ್ ಕಾಮತ್, writing to you from Udupi. 20 years back when you were hosting program on channel U, I used to watch regularly. Your speaking skills had impressed me a lot. I then started anchoring in 2005 and now I am completing 20 years. I called up Mr. Prasad Rao and requested your contact number or profile, and he is the one who passed your profile to me. So I just want to thank you for inspiring me. And if I am in the field of TV anchoring, I truly consider that it's because of you. Please accept my sincere thanks and gratitude ಅಂತ ಕಳಿಸಿದ್ದೆ. ಯಾವಾಗ ಮೇ 13ಕ್ಕೆ ಅವರು ಅದೇ ದಿನ ರಿಪ್ಲೈ ಮಾಡಿದ್ದಾರೆ, ಮಾರೆ, hi Avinash, I am so glad you reached out to me because after watching the clip from your podcast, I was so overwhelmed to hear you mention my name as your inspiration. That was very kind of you. I am so happy to see you have become so successful in following your passion. God bless you hopefully, and we will meet somewhere someday. Very good. ಚೆನ್ನಾಗಿತ್ತಲ್ಲ? ಅವರಿಗೂ ಒಂದು ನೆನಪುಂಟು, ಒಂದು ಖುಷಿ ಆಯ್ತು ಅವ್ರಿಗೆ. ಅಂದ್ರೆ ಫಸ್ಟ್ ನಾನು ಅವ್ರ ಜೊತೆ ಮಾತಾಡಿದ್ದೆ ಫಸ್ಟ್. ಕರೆಕ್ಟ್. 2 ತಿಂಗಳ ಹಿಂದೆ. ನೀನು ಟಿವಿಯಿಂದ ಮತ್ತೆ ಪುನಃ ರೇಡಿಯೋಗೆ ಶಿಫ್ಟ್ ಆದಿಯಲ್ಲ, ಅದು ಹೇಗೆ ಶಿಫ್ಟ್ ಆಯ್ತು? ಅದು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರ್ಬೇಕಾದ್ರೆ 2ನೇ ವರ್ಷದ ಎಂಡ್ ಅಲ್ಲಿ ನಮ್ಗೊಂದು ಪ್ರಾಜೆಕ್ಟ್ ಮಾಡ್ಬೇಕಂತ ಇರುತ್ತಲ್ಲ, ಆಗ ರೇಡಿಯೋದಲ್ಲಿ ಮಾಡ್ಬೇಕು ಅಂತ ನಂಗೆ ಇಷ್ಟ ಇತ್ತು. ಯಾಕಂತ ಹೇಳಿದ್ರೆ ಆಗ ರೇಡಿಯೋ ಮಂಗಳೂರಿಗೆ ಬಂದದ್ದಷ್ಟೇ. ಕರೆಕ್ಟ್. ಅಲ್ಲಿ ಕಲಿಬೇಕು ಅಂತ ನಾನು ಹೋಗಿದ್ದು. ಸ್ಟೋರಿ ದೊಡ್ಡದುಂಟು. ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ಆದ್ಮೇಲೆ 1 ತಿಂಗಳು ಕೆಲಸ ಮಾಡಿದೆ. ಅವ್ರಿಗೆ ನನ್ನ ಕೆಲಸ ಇಷ್ಟ ಆಯ್ತು. ಆ ಲಾಸ್ಟ್ ದಿನ ಅವರೇ ಹೇಳಿದ್ರು, ನೀನ್ ಎಕ್ಸಾಮ್ ಬರ್ದು ಇಲ್ಲಿಗೆ ಬಾ, ನಿಂಗೆ ಇಲ್ಲೇ ನಾವು ಜಾಬ್ ಕೊಡ್ತೇವೆ ಅಂತ. ಹಾಗೆ ನಂಗೆ ಈಸಿಲಿ ಜಾಬ್ ಸಿಕ್ಕಿತ್ತು. ರೇಡಿಯೋ ಎಷ್ಟು ವರ್ಷ ಮಾಡಿದೀನಿ? 2 ವರ್ಷ ಮಾಡಿದ್ದು. 2 ವರ್ಷ. ಆದ್ರೆ 2006 ಅಲ್ಲಿ, ಈಗ ಜಾಯ್ನ್ ಆಗಿದ್ದು ನಾನು 2009 ಇಂದ 11 ಮಾಡಿದ್ದು ಬಿಗ್ FM. 2006 ಅಲ್ಲಿ ರೇಡಿಯೋ ಮಿರ್ಚಿ ಬರುವಾಗ ಅದ್ರ ಫಸ್ಟ್ 6 ಜನ ಸಿಲೆಕ್ಟ್ ಆದವರಲ್ಲಿ ನಾನು ಒಬ್ಬ. ನಿಂಗೆ ನೆನ್ಪುಂಟ ಇಲ್ಲೋ, ನಾವು BBM ಕ್ಲಾಸ್ ಅಲ್ಲಿ ನಾನು ಅರ್ಧ ದಿನ ರಜೆ ಹಾಕಿ ಹೋಗಿದ್ದೆ. ಪೇಪರ್ ಅಲ್ಲಿ ನೋಡಿ ಹೋಗಿ ನಾನು ಸಿಲೆಕ್ಟ್ ಆಗಿ, ಆಲ್ಮೋಸ್ಟ್ ನಾನು ಸಿಲೆಕ್ಟ್ ಆಗಿದ್ದೆ ಅಲ್ಲಿ. ಆಗ್ಲೇ 16,000 ಸಂಬಳ ಇತ್ತು. ಆಗದು 16,000 2006 ಅಲ್ಲಿ, 20 years ಬ್ಯಾಕ್ ಆಗ್ಲೇ ಇತ್ತು. ಆದ್ರೆ ನಂಗೆ ಊರ್ ಬಿಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಹೋಗ್ಲಿಲ್ಲ. ಬಟ್ ಹೋಗದಿದ್ದು ಒಳ್ಳೆದಾಯ್ತು. ಪೋಸ್ಟ್ ಗ್ರಾಜುಯೇಷನ್ ಆಯ್ತು. ಇನ್ನೊಂದು ವಿಷಯ, ನಿನ್ನ ರೇಡಿಯೋ ಜರ್ನಿಯಲ್ಲಿ ಒಂದು 2 ಖಂಡಾಪಟ್ಟೆ ಇಂಟ್ರೆಸ್ಟಿಂಗ್ ಕೊಲೀಗ್ಸ್ ಸಹ ನಿನ್ನ ಒಟ್ಟಿಗೆ ಇದ್ರಲ್ಲ ಅಲ್ಲಿ, ಅದೊಂದು 2 ಹೆಸರು ಹೇಳಿಬಿಡು ಅವರಿಗೆ ಸಹ ಗೊತ್ತಾಗ್ಲಿ. ಅದು ಒಂದು RJ ಮಂಜು, ಅವರು ಈಗ ರೇಡಿಯೋ ಈ ಮೀಡಿಯಾ ಫೀಲ್ಡ್ ಅಲ್ಲೇ ಇಲ್ಲ. ಬಟ್ ಶಿ ವಾಸ್ ಅ ವೆರಿ ಪಾಪ್ಯುಲರ್ ಜಾಕಿ.
ಆಗಂತೂ ಸಿಕ್ಕಾಬಡೆ ಫೇಮಸ್ ಜಾಕಿ. ಅವ್ರೀಗ ಬ್ಯಾಂಗ್ಳೂರಲ್ಲಿ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ. ಓಕೆ. ಇನ್ನೊಂದು RJ ವರ್ಷ ಅಂತ, ಶಿಲ್ಪ ಅಂತ ನಿಜವಾದ ಹೆಸರು. ಈಗ ಬ್ಯಾಂಗ್ಳೂರಲ್ಲಿ ಆ ರೇಡಿಯೋ ಸಿಟಿಯಲ್ಲಿ ಮೋಸ್ಟ್ಲಿ ಪ್ರೋಗ್ರಾಮ್ ಹೆಡ್ ಅಂತ ಅನ್ಸ್ತದೆ ನನಗೆ. ಓಕೆ. ಕರೆಕ್ಟ್ ಪೊಸಿಷನ್ ಗೊತ್ತಿಲ್ಲ, ಬಟ್ ಬ್ಯಾಂಗ್ಳೂರಿಗೆ ಹೋಗಿ ತುಂಬಾ ಸೆಟ್ಲ್ ಆಗಿ ದೊಡ್ಡ ಪೊಸಿಷನ್ ರೇಡಿಯೋದಲ್ಲೇ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಅಫ್ಕೋರ್ಸ್ ಈಗಿನ ಸೂಪರ್ ಸ್ಟಾರ್ ರಾಜ್ ಬಿ ಶೆಟ್ಟಿ. ಕರೆಕ್ಟ್. ನಾನು ರಾಜ್ ಬಿ ಶೆಟ್ಟಿ ಅದು ನಿಂಗೆ ಮಾಡೋದಾದ್ರೆ ಬೇರೆದೇ ಒಂದು ಸಪರೇಟ್ ವಿಷಯನೇ ಉಂಟು, ಅರ್ಧ ಗಂಟೆ ಮಾತಾಡ್ಬೋದು. ಇಲ್ಲ, ಯಾಕೆ ಹೇಳಿದ್ರೆ ನಿನ್ನ ಮೀಟ್ ಆಗ್ಲಿಕ್ಕೆ ನಾನು ಅಲ್ಲಿಗೆ ಬಂದಾಗ ನಾನು ರಾಜನ್ ಸಹ ಮೀಟ್ ಆಗಿದ್ದೆ, ಆಗ ಮಾತಾಡಿದ್ದೆ ಅಲ್ಲ. ಅದರ ನಂತರ ಮತ್ತೆ ಅದು ಆಪರ್ಚುನಿಟಿ ಸಿಗ್ಲಿಲ್ಲ. ಬಟ್ ನಂಗೆ ನೆನಪುಂಟು, ಯಾಕಂದ್ರೆ ನಾನು ನಿನ್ನ ಹತ್ರ ಮೀಟ್ ಆದದ್ದು, ನಿನ್ನ ಕಾಲೇಜ್ ಇದ್ದಲ್ಲ, ಒಟ್ಟಿಗೆ ಇದ್ವಿ ನಾವು. ಅದೇ, ಒಟ್ಟಿಗೆ ಊಟ ಮಾಡ್ತಿದ್ವಿ, ಒಟ್ಟಿಗೆ ಓಡಾಡ್ತಿದ್ವಿ, ತಿರುಗ್ತಿದ್ವಿ, ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ, ಎಲ್ಲವೂ ಜೊತೆಯಾಗಿ ನಾವು ಮಾಡ್ತಾ ಇದ್ವಿ. ಐ ಆಮ್ ಸೋ ಗ್ಲಾಡ್ ಅವರು ಈ ಹಂತಕ್ಕೆ ಬೆಳೆದಿರೋದು ನೋಡಿದ್ರೆ. ಹೌದು, ತುಂಬಾ ಸಂತೋಷ ಆಗ್ತದೆ ನಂಗೆ. ಕರೆಕ್ಟ್. ಹೌದು. ಹಂತಕ್ಕೆ ಬೆಳೆದದ್ದು ಹೇಳಿದಾಗ ನೆನಪಾಯ್ತು. ಅದರ ನಂತರ ಈಗ ನೀನ್ ಬೆಳೆದದ್ ಸಹ ಈಗ ಇನ್ನು ಮರ ಹೇಗೆ ಬ್ರಾಂಚಸ್ ಬಿಡ್ತದೆ ನೋಡು, ಸೊ ಹಾಗೆ ಈಗ ನೀನು ಮಲ್ಟಿ ಪಾರ್ಟ್ಸ್ ಟಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಯಾ. ನನ್ಗೆ ಗೊತ್ತಿರೋ ಪ್ರಕಾರ ನೀನು ಆಂಕರಿಂಗ್ ಮಾಡ್ತಿ, ನೀನು ಇಂಡಿಪೆಂಡೆಂಟ್ ಆಗಿ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿ, ಪ್ಲಸ್ ನೀನು ಮೀಡಿಯಾ ಹೌಸಸ್ಗೋಸ್ಕರ ಕೆಲಸ ಕೂಡ ಮಾಡ್ತಿ. ಸೊ ಈಗ ಯಾವ ಗರಿಗಳುಂಟು ಮಾರಿ ನಿನ್ನ ಇದ್ರಲ್ಲಿ? ಅದೇ ನೀ ಹೇಳಿದೆಲ್ಲ ಉಂಟು, ಅದ್ರ ಜೊತೆಗೆ ಮೇನ್ ಸೇರ್ಸ್ಬೇಕಾಗಿರೋದು ವಾಯ್ಸ್ ಓವರ್ಸ್. ಓಕೆ. ಅದು ನಂದು ತುಂಬಾ ಇದೆ. ನಾನು ಕನಿಷ್ಠ ಈಗ ವಾಯ್ಸ್ ಓವರ್ಸ್ ಇದು ಉಂಟಲ್ಲ, 1000 ಕ್ಲಿಪ್ಸ್ ಆದ್ರೂ ಇದೆ ನಂದು. ಓಕೆ. ಯಾವುದಕ್ಕೆಲ್ಲ ಪ್ರಾಜೆಕ್ಟ್ಸ್ ಇದೆ ಸಾಧಾರಣ ಹೇಳಿದ್ರೆ? ಎಲ್ಲ ಒಂದು ಜಿಂಗಲ್ಸ್ ಆಗಿರ್ಬೋದು, ಅಥವಾ ವ್ಯಕ್ತಿ ಪರಿಚಯ ಆಗಿರ್ಬೋದು, ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಅಥವಾ ಎಲ್ಲ ಅಂದ್ರೆ ನೀ ಎಲ್ಲದಕ್ಕೂ ಯಾವ್ದಾದ್ರು ನೀ ಹೇಳು, ರೇಡಿಯೋದ್ ಹೇಳು ಅಥವಾ ಟೆಲಿವಿಷನ್ ಇದು ಹೇಳು ಅಥವಾ VTs ಆಗಿರ್ಬಹುದು, ಎಲ್ಲನೂ ಇದೆ. ಒಂದ್ ಮಿನಿಮಮ್ 1000 ಆದ್ರೂ ಇದೆ. ಅಲ್ಲ, ನಾವು ಕೆಲವು ಸರ್ತಿ ಟಿವಿಯಲ್ಲಿ ಅಲ್ಲ, ಇದು ನಂಗೆ ನಿನ್ನ ವಾಯ್ಸ್ ಓವರ್ ಇದು ಇಷ್ಟು ಮ್ಯಾಗ್ನಿಟ್ಯೂಡ್ ನಂಗೆ ಗೊತ್ತಿರ್ಲಿಲ್ಲ, ಆನೆಸ್ಟ್ಲಿ ಗೊತ್ತಿರ್ಲಿಲ್ಲ, ಆಯ್ತಾ. ಯಾಕೆ ಹೇಳಿದ್ರೆ ಈಗ ನನ್ಗೆ ಸಹ ಎಂತ ಅಂತ ಹೇಳಿದ್ರೆ ಸ್ಕ್ರೀನ್ ಅಲ್ಲಿ ಎಂತ ತೋರ್ತದೆ ನಮ್ಗೆ ಅದು ಹೆಚ್ಚು. ನೀನ್ ನಂಬಿದ್ರೆ ನಂಬು, ಇಲ್ಲಿ ನೋಡು, ಇದೊಂದು ನೋಡಿ, ಈಗ ಬಂದಿರೋ ಸರ್ಪ್ರೈಸ್ ನಿಂಗೆ ನಂಬುದಾದ್ರೆ ನಂಬು. 4 ಗಂಟೆ 5 ನಿಮಿಷ 5 ನಿಮಿಷಕ್ಕೆ ಈಗ ಮೆಸೇಜ್ ಬಂದಿದೆ. ಯಾರ್ದು? ಸುಶಾಂತ್ ಸಾಲಿಯಾನ್ ಇದು. ಈಗ ನನ್ನ ಮೊಬೈಲ್ ಅಲ್ಲಿ ಎಷ್ಟಾಗಿದೆ? 4 ಗಂಟೆ 12 ನಿಮಿಷ ಆಗಿದೆ. ಬೇಕಿದ್ರೆ ಜನ ನೋಡ್ಬಹುದು. ನಾನು ಇನ್ನು ಅದನ್ನ ಓಪನ್ ಮಾಡಿಲ್ಲ, ಟೈಮ್ ಬೇಕಿದ್ರು ಕರೆಕ್ಟ್ ಆಗಿ ನೋಡಿ. ಸುಶಾಂತ್ ಸಾಲಿಯಾನ್ ಇದು ರಿಪ್ಲೈ ಈಗ ಬಂದಿದೆ ನೋಡು. ಹೌದು ನೋಡು, 4:12 4:05 ಒತ್ಲಾ ಅವತ್ತು ನೋಡಿ. ನಾವು ಸುಳ್ಳು ಹೇಳಿದೆ ಅಂತ ಆಗ್ಬಾರ್ದು ನೋಡಿ. ಕಾಕತಾಳೀಯವಾಗಿ ಹೇಗೆ ಸಂದರ್ಭಗಳು, ಜನಗಳು ಕನೆಕ್ಟ್ ಆಗ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೋಡಿ. ನಾನೀಗ ಓಪನ್ ಮಾಡ್ತಾ ಇದ್ದೇನೆ ಎಂತ ಹೇಳಿದ್ರು ಅಂತ. ಮೈ ಗಾಡ್, ಐ ಜಸ್ಟ್ ಸಾ ದಿಸ್ ವಿಡಿಯೋ. I am not very active on Facebook. I have no words. Thank you and God bless you, Avinash. I will be in India in December. If possible, let's meet for a coffee. ಈಗ ಮಾತಾಡಿ 100 ವರ್ಷ ಅವರಿಗೆ 100 years ಸುಶಾಂತ್ ಸರ್. ಎಸ್ ಅವಿ, ನಮ್ದು ಇನ್ನೊಂದು ನಾವ್ ಹೇಳಿದ್ರೆ ಯಾವತ್ತು ಮಾತಾಡ್ತಿರ್ಬೇಕಾದ್ರೆ ನಮ್ದೊಂದು ನೀನು ಚಿಕ್ಕ ಇರ್ಬೇಕಾದದ್ದೊಂದು ಏರಿಯಾ ಇತ್ತು ನೋಡು, ಹೀರಾಬಾಗ್. ಹೌದು. ನಮ್ಗೆ ಬನ್ನಂಜೆಯಲ್ಲಿ ಖಂಡಪಟ್ಟೆ ಫೇಮಸ್ ಇತ್ತಲ್ಲ. ಈಗ ಅಂತ ಜಾಗ ನೋಡ್ಲಿಕ್ಕೆ ಸಿಗುದಿಲ್ಲ ಮಾರ. ಖಂಡಿತವಾಗಿಯೂ ಸಿಕ್ಕುದಿಲ್ಲ. ನಮ್ಗೆ ಲಾಸ್ಟ್ ಮತ್ತೆ ಸಿಕ್ಕಿದ್ದು ನಮ್ಮ ವಿಠಲ್ ಟವರ್ಸ್ ಅಲ್ಲಿ. ನಾವು ಒಂದ್ ಸ್ವಲ್ಪ ಅಕ್ಕಪಕ್ಕದಲ್ಲಿ ಒಂದ್ ಸ್ವಲ್ಪ ಯೂತ್ ಇದ್ದೇವೆ ಹೇಳ್ಕೊಂಡು. ಅದು ಬಿಟ್ರೆ ಅಂತದೊಂದು ವಠಾರದೊಂದು ಫೀಲಿಂಗ್ ಯಾವತ್ತಿಗೂ ಇಲ್ಲ. ಹೌದು. ಬಟ್ ನೀ ವಠಾರ ಅಂತ ಹೇಳಿದ್ಯಲ್ಲ, ಈ ವಠಾರ ಅಂತ ಹೇಳಿದಾಗ ನಂಗೆ ನೆನಪಾಗೋದು ಉದಯ ಟಿವಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಇದು ವಠಾರ ಅಂತ ಒಂದು ಧಾರಾವಾಹಿ ಬರ್ತಿತ್ತು. ಹೌದು ಹೌದು ಹೌದು. ನನಗ್ ಗೊತ್ತಿರೋ ಪ್ರಕಾರ ಅದು ಕನ್ನಡದಲ್ಲಿ 1000 ಎಪಿಸೋಡ್ಸ್ ಕಂಪ್ಲೀಟ್ ಮಾಡದಂತ ಮೊದಲ ಧಾರಾವಾಹಿ ಸರಿ ಇದ್ರೆ. ಆ ವಠಾರ ಉಂಟಲ್ಲ, ನೀನು ಅನಂತನಾಗಿದ್ ಫಿಲ್ಮ್ ಇದೆ ನೋಡು. ಹೌದೌದು, ಯಾರಿಗೂ ಹೇಳ್ಬೇಕು ಅದು ಇದು ಎಲ್ಲ ನೀ ಕನೆಕ್ಟ್ ಮಾಡಬಹುದು. ನಂಗೆ ಅದೇ ವಠಾರ ಹೇಳಿದ ಕೂಡಲೇ ಯಾರಿಗೂ ಹೇಳ್ಬೇಕು, ಚೆನ್ನಾಗಿ ಹೇಳಿದ್ರಿ. ಅದು ಆ ಬ್ಯೂಟಿ ಇತ್ತಲ್ಲ, ಅದು ಹೀರಾಬಾಗಲ್ಲಿ ಇತ್ತು. ನಿಂಗೆ ಬೇರೆ ಕೆಲಸ ಉಂಟು ಈಗ? ಇಲ್ಲ, ಅಲ್ಲ ಕೆಲಸ ಆಗಲ್ಲ, ವ್ಯಾಪ್ತಿ ಇಲ್ಲದವ ಹೇಳಿದಲ್ಲ ನಾನು. ಬಟ್ ಒಂದು ಹೀರಾಬಾಗಿಗೆ ಒಂದು ಸುತ್ತಾಗಿ ಬರುವ. ಎಷ್ಟಾಯ್ತು ಈಗ? 4 ಆಯ್ತು. ಆಯ್ತು, ಹೋಗುವಲ್ಲ. ಹೋಗು ಗೈಸ್, ಈಗ ಸಿಕ್ಕಿದ್ದೇವೆ. ಒಂದು ಹೇಗೂ ಸಿಕ್ಕಿದುಂಟು. ಹೌದು. ಇದು ನಾವು ಈಗ ಇನ್ನಂತ ಆಗ್ತದೆ ಗೊತ್ತುಂಟಾ? ಇನ್ನು ಎಷ್ಟು ವರ್ಷ ನಂತರ ಸಿಗ್ತೇವೆ ನಮ್ಗೆ ಗೊತ್ತಿಲ್ಲ. ಆಯ್ತಾ? ಉಡುಪಿಯಲ್ಲೇ ಇರ್ತೇವೆ ಮತ್ತೆ. ಇದ್ರು ಎಷ್ಟು ವರ್ಷ ನಂತರ ಸಿಗ್ತೇವೆ ಗೊತ್ತಿಲ್ಲ. ಹೋಗಿ ಬರುವ. ಯಾ ಶೋರ್. ಹೌದು ಅವಿ, ಬಂದೆವು. ಇದೇ ಬನ್ನಂಜೆ. ಇದು ಬನ್ನಂಜೆಯ ಹೀರಾಬಾಗ್. ಅದೆಂತ ಹೇಳ್ಬೇಕಾ? ನೋಡು, ಅಲ್ಲ ತೋರಿಸು ನಂಗೆ ಯಾವತ್ತು ಹೋಗ್ಬೇಕಾದ್ರೆ ಹೀರಾಬಾಗ್ ಹೇಳಿದ ಕೂಡಲೇ ಇದು ನೆನಪು ಬರೋದಿತ್ತು.
ಈಗ ಯಾರಿಗಾದರೂ ನಿಮ್ಮ ಜೀವನದ ತುಂಬ ಬ್ಯೂಟಿಫುಲ್ ದಿನಗಳು ಯಾವುದಂತ ಕೇಳಿದ್ರೆ ಅದಕ್ಕೆ ಬಾಲ್ಯ. ನನಗೂ ಸಹಿತ ನಿಮಗೂ ಸಹಿತ. ನನ್ನ ಬಾಲ್ಯ ನಾನು ಹೆಚ್ಚು ಕಳೆದಿದ್ದು ಇಲ್ಲೇ. ಮೋಸ್ಟ್ಲಿ ನಾನು ಫಸ್ಟ್ ಸ್ಟ್ಯಾಂಡಲ್ಲಿ ಇರುವಾಗ ಇಲ್ಲಿಗೆ ಬಂದೆ. ಸೆಕೆಂಡ್ PUC ಮುಗಿಸೋ ತನಕ ನಾನು ಇಲ್ಲೇ ಇದ್ದೆ. ಬೆಸ್ಟ್ ಏನಂತ ಹೇಳಿದರೆ ನೋಡು, ನಾನು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಇರುವಾಗ ನೋಡಿದ ಬೋರ್ಡ್ ಇದು ಹೀರಾಬಾಗ್ ಉಂಟಲ್ಲ, ಆಗ ನೋಡಿದ ಬೋರ್ಡ್ ಇದೇ ಬೋರ್ಡ್. ಆಚೆನೂ ಇತ್ತು, ಬಟ್ ಆ ಬಿಲ್ಡಿಂಗ್ ಚೇಂಜ್ ಆಗಿದೆ. ಬಿಲ್ಡಿಂಗ್ ಚೇಂಜ್ ಆಗಿದೆ, ಹೌದು, ನಾವು ಮಾರಾಟ ಮಾಡಿರ್ಬೋದು. ಬಟ್ ಈ ಬೋರ್ಡ್ ನೋಡು, ಇದಕ್ಕೊಂದು ಮಿನಿಮಮ್ 40 ವರ್ಷ ಆಗಿದೆ ಅಥವಾ ಜಾಸ್ತಿನೇ ಆಗಿರುತ್ತೆ. ಓಕೆ, ಈ ಮನೆ ಇದು 2 ಮನೆಯಲ್ಲೂ ಕೂಡ ಜನಗಳಿದ್ರು. ಇದು 2 ಮನೆ, ಅಲ್ಲೊಂದು ಬಾಗಿಲು, 2 ಬಾಗಿಲು ಉಂಟು. ಅದೊಂದು ಬಾಗಿಲು, ಅದೊಂದು ಬಾಗಿಲು, 2 ಮನೆಗಳು. ಇದು ಇದ್ದದ್ರಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಸ್ವಲ್ಪ ದೊಡ್ಡ ಮನೆ ಆಗಿದೆ. ಹೀಗೆ ಒಳಗೆ ಬಂದರೆ ಈ ಬೋರ್ಡ್ ನೋಡ್ಬೇಕು. ಈ ಬೋರ್ಡಿಗೂ ಸಹಿತ ಅಷ್ಟೇ, ಈ ಬೋರ್ಡಿಗೂ ಮಿನಿಮಮ್ ಒಂದು 40 ವರ್ಷ ಅಥವಾ ಜಾಸ್ತಿನೇ ಆಗಿರ್ಬೋದು ಅಂತ ಅನಿಸ್ತದೆ. ನೋಡು, ಎಸ್ಟಾಬ್ಲಿಷ್ 1958, ಪೋಸ್ಟ್ ಅಂಬಲ್ಪಾಡಿ, ಉಡುಪಿ. ವೆರಿ ಗುಡ್. ಓಕೆನಾ. ಫಸ್ಟ್ ಹೌಸ್ ನಂಬರ್ 1 SAP ಭಟ್ ಅಂತ. ಯಾರು ಹೇಳಿ ಇವರು? ನಮ್ಮ PPCಯಲ್ಲಿ AP ಭಟ್ ಸರ್ ಅಲ್ಲ, ಅವರು ಹೌಸ್ ನಂಬರ್ 1 ಅದು ಅವ್ರದ್ದು ಮನೆ ಆಚೆ ಇದೆ. ನಾನು ನಿಂಗೆ ಮತ್ತೆ ತೋರಿಸ್ತೀನಿ. ನಿನ್ನೆ ಮಾರ್ಕ್ ಎಲ್ಲ ಹೆಚ್ಚು ಸಿಗ್ತಿರ್ಲಿಲ್ವಾ ಮಾರ? ಅರ್ಧ ಜನ ಇಲ್ಲೇ ಇದ್ರೆ ಹೇಳ್ಬೋದು. ಇನ್ನು ಯಾರ್ಯಾರೆಲ್ಲ ಇದ್ರಂತ ತೋರಿಸ್ತೀನಿ. AP ಭಟ್ ಸರ್ ಅದು. AP ಭಟ್ ಸರ್ ನನ್ನ ಪ್ರಕಾರ ಅವರು ಇಲ್ಲಿ ಮನೆ ಬಿಟ್ಟು ಮಿನಿಮಮ್ 25 ವರ್ಷ ಆಗಿರ್ಬೋದು. ಬಿಟ್ಟು ಕೇಳು, ಅವ್ರ ಹೆಸರು ಹಾಗೆ ಉಂಟು. ದಿನಕರ್ ಅಮೀನ್ ಅವರು ಇಲ್ಲಿಗೆ ಯಾರು ಇಲ್ಲ. ರಾಮದಾಸ್ ಮಲ್ಯ, ಉದಯ ರಾಜು, ಜಗದೀಶ್ ಶೆಟ್ಟಿ, ಈ 5 ಮನೆಯವರು ಡೆಫಿನೆಟ್ಲಿ ಇಲ್ಲ. ಮೋಸ್ಟ್ಲಿ ಹೆಚ್ಚಿನವರು ಇಲ್ಲ. ಹೌಸ್ ನಂಬರ್ 20 ಇಲ್ಲಿ ನೋಡು, ನನ್ನ ತಂದೆ ಹೆಸರಿದೆ ನೋಡು, ಎನ್ ಗಣಪತಿ ಕಾಮತ್. ಅದ್ರ ಮೇಲೆ ಚಂದ್ರಶೇಖರ್ ರಾವ್ ಅಂತ ಹಾಕಿದ್ದಾರೆ. ಯಾರೋ ಇತ್ತೀಚೆಗೆ ಬಂದಿರ್ಬೇಕು. ಆಯ್ತಾ? ನೋಡಿ, ನನ್ನ ತಂದೆಯವ್ರ ಹೆಸರು ಕೂಡ ನಿಮ್ಗೆ ಹಾಗೆ ಕಾಣ್ತದೆ. ಮತ್ತೆ ಇಲ್ಲಿ ಇರುವಂತ ಹೆಸರುಗಳು, ಅಷ್ಟು ಹೆಸರುಗಳು ಹಾಗೆ ಇದೆ ಹೆಚ್ಚು ಕಡೆ. ನೋಡಲ್ಲ ಬ್ರಾಕೆಟ್ 27, ಹೌಸ್ ನಂಬರ್ 27. ನಮ್ಮ ಮನೆ ಎದುರಿನ ರಾಮ ಅಂತ, ಅವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಅವ್ರ ಮಕ್ಕಳೆಲ್ಲ ಈಗಲೂ ನಾವೆಲ್ಲ ಟಚ್ ಅಲ್ಲಿ ಇದ್ದಾರೆ. ಇದು ಹೌಸ್ ನಂಬರ್ 1 ಇತ್ತು. ಇದು ಹೌಸ್ ನಂಬರ್ 1. ಹೌಸ್ ನಂಬರ್ 1 ಅದು. ಈಗ ಆಚೆ ಕಡೆಯಿಂದ ಅಂಗಡಿಗಳೆಲ್ಲ ಆಗಿರೋದ್ರಿಂದ ಇದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇಲ್ಲಿ ನೋಡು, ಈ ಮನೆ ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ದೊಡ್ಡ ಮನೆ. ಆಗ ಮೋಸ್ಟ್ಲಿ ಆಗ ಏನೊಂದು 800 ರೂಪಾಯಿ ಬಾಡಿಗೆ ಇದ್ದಿರ್ಬೋದು. ದೊಡ್ಡ ಮನೆ ಇದು. 800 ರೂಪಾಯಿ ಬಾಡಿಗೆ. ದೊಡ್ಡ ಮನೆ ನೋಡಿ, ಎಷ್ಟು ಸಣ್ಣದು ನೋಡು, ಆದ್ರೂ ದೊಡ್ಡ ಮನೆ ಇದು. ಹೌದು. ಒಳಗೆ ಹೋಗಿ ಟ್ರೆಸ್ ಪಾಸಿಂಗ್ ಎಲ್ಲ ಬೇಡ, ಇಲ್ಲಿಂದಲೇ ತೋರಿಸುವ. ಇದು ನೋಡಿ ಮನೆ. ಈ ಮನೆ ನೋಡ್ಬೇಕಾದ್ರೆ ಅದರ ಚಂದವೇ ಬೇರೆ ಉಂಟು ಮಾರಿ, ಈಗ ಸಿಗುದಿಲ್ಲ. ಹೌದು, ಆ ಹಂಚುಗಳೆಲ್ಲ ಎಷ್ಟು ಚಂದ ನೋಡಿ. ಹೌದು, ಇಲ್ಲಿ ತುಳಸಿ ಕಟ್ಟೆ ನೋಡಿ ಎಷ್ಟು ಚಂದ. ಎಲ್ಲರ ಮನೆಗೆ ಒಂದೊಂದು ತುಳಸಿ ಕಟ್ಟೆ ಇತ್ತು. ಅಷ್ಟೇ ಬಾಯ್. ಅದು ಮನೆ ಕಟ್ಟುವ ಅವರೇ ಹಾಗೆ ಇಟ್ಟದ್ದು. ಅದು ಏನಂತ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಕಟ್ಟುವಾಗಲೇ ಇಟ್ಟಿದ್ದಿರಬಹುದು. ಇದು ಒಂದು ಬೆಸ್ಟ್ ಪಾರ್ಟ್. ನಾವು ನಿಲ್ಲು, ನಮ್ದು ಈ ಇಡೀ ವಠಾರದವರ ಮೀಟಿಂಗ್ ಇಲ್ಲಿ ಆಗ್ತಿತ್ತು. ಇಲ್ಲಿ ಸೇರಿ ಸಮಸ್ಯೆಗಳೆಲ್ಲ ಆಗ್ತಿತ್ತು. ಈ ಬಾವಿಯಿಂದ ಎಲ್ರಿಗೂ ನೀರು ಸಪ್ಲೈ ಆಗ್ತಿತ್ತು. ಇಲ್ಲಿ ಬಾವಿ ಉಂಟಾ? ಹೌದು, ನೋಡಿ ಬಾ. ಈಗ ಈ ಬಾವಿ ನೋಡು, 2 ಬಾವಿ ಇತ್ತು ಮೋಸ್ಟ್ಲಿ. ಇದು ಒಂದು ಮತ್ತು ಆಚೆ ಒಂದಿರಬೇಕು. ನೋಡು, ನಾವು ಫುಲ್ ಆಗಿದೆ. ಮಳೆಗಾಲದ ಫುಲ್ ಆಗಿದೆ. ಬಾ, ಈಗ ನಿಮಗೆ ನಾನೊಂದು ತುಂಬ ಸ್ಪೆಷಲ್ ಒಬ್ಬ ವ್ಯಕ್ತಿಯ ಮನೆಯನ್ನು ತೋರಿಸ್ತೇನೆ. ಯಾಕೆ ಅಂತಂದ್ರೆ, ನೀನು ಅವ್ರ ಹತ್ರ ಸ್ಯಾರಿ ಬೈಗಳು ತಿಂದಿದ್ದಿ. ಅಯ್ಯೋ, ಹೌದಾ? ನಿಲ್ಲ, ಈಗ ನಾನು ಈಚೆ ಬರ್ತೇನೆ. ಈ ಮನೆಯಲ್ಲಿ ನಮ್ಮ ಪ್ರೊಫೆಸರ್ ರಾಜ್ಮೋಹನ್ ಸರ್. ಹೌದಾ? ಇವನು ಏನ್ ಮಾಡಿದ್ದ, ಒಂದ್ಸಲ ನಾವು BBM ಅಲ್ಲಿ ಸೆಕೆಂಡ್ ಫೈನಲ್ ಇಯರ್ ಅಂತ ಅನಿಸ್ತದೆ, ನಮ್ಗೊಂದು ಸ್ಟ್ರೈಕ್ ಮಾಡಬೇಕಾಗಿತ್ತು. ಬೆಳಿಗ್ಗೆ ಸುದ್ದಿ ಬಂದಿತ್ತು. ನಾವೆಲ್ಲ ಜೊತೆಯಾಗಿ ಹೋಗಿ, ಅವರು ಪ್ರಿನ್ಸಿಪಲ್ ಆಗಿದ್ರು. ಅವ್ರ ಚೇಂಬರ್ ಒಳಗೆ ಹೋಗಿ ಇವನು ನಾಗು ಕೇಳ್ತಾನೆ, ನಾವೆಲ್ಲ ಸ್ಟ್ರೈಕ್ ಮಾಡ್ತೇವೆ ಅಂತ. ಆಗ ಅವ್ರು ಹೇಳ್ತಾರೆ, ನೀವು ಎಂತ ಬೇಕಾದ್ರೂ ಮಾಡಿ, ನನ್ನ ಪರ್ಮಿಷನ್ ಇಲ್ಲ ಅಂತ. ಸೊ ಹೊರಗೆ ಬಂದು ಇವನು ಚಟ್ಟಿ ಎಲ್ಲ ಹೊಡೆದಾಕಿತ್ತ. ಇದು ರಾಜ್ಮೋಹನ್ ಸರ್ದ್ ಮನೆ ಇತ್ತು. ಅವ್ರ ಮಗ ಶಿಶಿರ್ ಮತ್ತು ಶ್ರವಣ್ ಅಂತ. ಶಿಶಿರ್ ರಕ್ಷಿತ್ ಶೆಟ್ಟಿ ಪ್ರೊಡ್ಯೂಸ್ ಮಾಡಿದ ಒಂದು ಫಿಲ್ಮ್ ಅನ್ನ ಡೈರೆಕ್ಟ್ ಮಾಡಿದರು, ಆಬ್ರಕಡಾಬ್ರ ಅಂತ. ಅನಂತ್ನಾಗ್ ಅವ್ರದ್ದು ಲೀಡಿಂಗ್ ರೋಲ್. ನಮ್ಮ ಬ್ರಹ್ಮಾವರದಲ್ಲಿ ಆಶ್ರಯ ಹೋಟೆಲ್ ಅಲ್ಲ ಅದು? ಹೌದು, ಆಶ್ರಯ ಹೋಟ್ಲಲ್ಲಿ ಅನಂತ್ನಾಗ್ ಸರ್ ಒಟ್ಟಿಗೆ ಶೂಟ್ ಇತ್ತು. ಆ ಕ್ಲಿಪ್ ಅಲ್ಲಿ ನಾನು ಇದ್ದೆ, ನನ್ನ ಇನ್ನೊಬ್ಬ ಫ್ರೆಂಡು ಇದ್ದ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ಸ್ವಲ್ಪ ಎಮರ್ಜೆನ್ಸಿ ಬಂತು. ರಾತ್ರಿ 2:30 ಗಂಟೆಗೆ ನಮ್ಗೆ ಕ್ಲಿಪ್ ಇದ್ದದ್ದು, ಶೂಟ್ ಇದ್ದದ್ದು. ನಾವಲ್ಲಿಂದ ಎದ್ದುಕೊಂಡು ಬಂದೆವು. ಸೊ ನಾವು ಇದು ನೋಡು, ಇದು ನಮ್ಮ ಗ್ರೌಂಡ್ ಆಗಿತ್ತು. 48 ಮನೆಗಳಿಲ್ಲಿ. ಸೊ ಈ ಗ್ರೌಂಡ್ ನಮಗೆ ಬಹು ದೊಡ್ಡ ಗ್ರೌಂಡ್ ಇದು. ಇದಕ್ಕಿಂತ ದೊಡ್ಡ ಗ್ರೌಂಡ್ ಇಲ್ಲ ಅನ್ನೋ
ಭಾವನೆ. ಒಂದು ಫೀಲಿಂಗ್ ಅಂದ್ರೆ ನೋಡು, ಅಲ್ಲಿ ಬ್ಯಾಟಿಂಗ್, ಇಲ್ಲಿ ಬೌಲಿಂಗ್, ಅದು 6 ಇಲ್ಲಿಂದ ಮತ್ತೆ ಯಾವ ತರ ಅಂತ ಹೇಳಿದ್ರೆ ನಾವೆಲ್ಲ ಗಾರ್ಡ್ ಎಲ್ಲ ತಗೊಳ್ಳೋದು, ಲೆಗ್ ಸ್ಟಂಪ್, ಮಿಡ್ ಸ್ಟಂಪ್, ಆಫ್ ಸ್ಟಂಪ್ ಅಂತ ತಗೊಂಡು ಆಟ ಆಡೋದು. ಏನು ಮಹಾ ದೊಡ್ಡ ಕ್ರಿಕೆಟರ್ಸ್ ತರ. ಅದು ನಿಜಕ್ಕೂ ಒಂದು ಫೀಲಿಂಗ್ ನಾವು. ಈ ಮನೆ ಉಂಟಲ್ಲ ಜಿ ಬ್ಲಾಕ್ ಅಂತ, ಇದು ಪುತ್ರನ್ ಗ್ಯಾಸ್ ಇಲ್ಲೇ ಪಕ್ಕದಲ್ಲಿ ಪುತ್ರನ್ ಗ್ಯಾಸ್ ಅವರ ಮನೆ ಆಗಿತ್ತು. ಓಕೆ, ಅವ್ರ ಮನೆಯಲ್ಲಿ ಆಗ ಎಸ್ಟೀಮ್ ಕಾರ್ ಇತ್ತು. ಆಗ ಇಡೀ ಉಡುಪಿಯಲ್ಲಿ ಉಂಟಲ್ಲ ಎಸ್ಟೀಮ್ ಕಾರ್ ಇದ್ರೆ ಅವರು ದೊಡ್ಡದು, ಅದು ದೊಡ್ಡ ಸಂಗತಿ. ಹೌದಪ್ಪ. ಓಕೆ, ಸೊ ಆಮೇಲೆ ನೋಡು, ಈ ಮನೆಗಳೆಲ್ಲವೂ ಕೂಡ ಕಂಪ್ಯಾರಿಟಿವ್ಲಿ ಸ್ವಲ್ಪ ದೊಡ್ಡ ಮನೆಗಳು. ನಾವೆಲ್ಲ ಇದ್ದ ಮನೆಗಳಿಗೆ ಈಗ ತೋರಿಸಿದ ಇಷ್ಟು ಮನೆಗಳು ದೊಡ್ಡ ಮನೆಗಳು. ಇವ್ರ ಮನೆಯಲ್ಲಿ ಕೇಬಲ್ ಟಿವಿ ಕನೆಕ್ಷನ್ ಇತ್ತು, ಇವ್ರ ಮನೆಯಲ್ಲೂ ಇತ್ತು. ಇವ್ರ ಮನೆಯಲ್ಲಿ ಗೊತ್ತಿಲ್ಲ ನಂಗೆ. ನೋಡಿ ಆ ನಂಬರ್ಸ್ ನೀನ್ ಈಗಲೂ ನೋಡ್ಬೋದು, 7654 ಅಂತ. ಇದು ಆಗಿನ ನಂಬರ್ಸ್ ಈಗಲೂ ಉಳ್ಕೊಂಡಿದೆ ನೋಡಿ. ಕೇಬಲ್ ಟಿವಿ ಕನೆಕ್ಷನ್ ಹೇಳಿದ್ರೆ ನಮ್ಗೆ ಆ ಟೈಮಲ್ಲಿ ಎಲ್ಲರ ಮನೆಯಲ್ಲಿ ಕೇಬಲ್ ಟಿವಿ ಕನೆಕ್ಷನ್ ಇರ್ತಿರ್ಲಿಲ್ಲ ಅಲ್ಲ. ಈಗ ನಿಂಗೆ ಸಹ ನೆನಪಿರೋದು ಹಾಗೆ ಅಲ್ಲ, ಆ ಮನೆಯಲ್ಲಿ ಕೇಬಲ್ ಟಿವಿ ಕನೆಕ್ಷನ್ ಇತ್ತು ಹೇಳಿದ್ರೆ ಎಷ್ಟು ರೇರ್ ಇತ್ತು. ಹೌದು, ಮತ್ತೆ ನಿಂಗೆ ಮ್ಯಾಚ್ ಅಲ್ಲಿ ನೋಡ್ಬೇಕಂತಾದ್ರೆ ಅವ್ರಲ್ಲಿ ಪರ್ಮಿಷನ್ ಕೇಳ್ಬೇಕು ನಾವು. ಕರೆಕ್ಟ್. ಅಂಕಲ್ ಇವತ್ತು ಬರಲ್ಲ? ಹೌದು. ಅವ್ರು ಮತ್ತೆ ಮೂಡಿನ ಮೇಲೆ ಹೇಳ್ತಾರೆ ನೋಡುವ ಮತ್ತೆ ನೋಡುವ ಅಂತ ಆ ತರ. ಬಟ್ ಅದೊಂದು ಗ್ರೇಟ್ ಫೀಲಿಂಗ್ ಆಗಿತ್ತು. ಮತ್ತೆ ಅವರ ಮನೆಯಲ್ಲಿ ಎಂತಾದ್ರೂ ಗಲಾಟೆ ಆದಾಗ ಇನ್ನು ಇವತ್ತಿಲ್ಲ ನಾಳೆ ನೋಡಿ ಮ್ಯಾಚ್ ಹೇಳ್ಕೊಂಡು ಎದ್ದು ಕಳಿಸುದು. ಇಲ್ಲಿ ನಾವು ನಮ್ಮ ಓನರ್ ಯಾರು ಗೊತ್ತಾ, ವುಡ್ಲ್ಯಾಂಡ್ಸ್ ಹೋಟೆಲ್ ಅವರದ್ದು ವಠಾರ ಇದೆ. ವುಡ್ಲ್ಯಾಂಡ್ಸ್ ದ ಮೋಸ್ಟ್ ಪಾಪ್ಯುಲರ್ ಡೆಸ್ಟಿನೇಷನ್ಗಳಲ್ಲಿ ಒಂದು ವುಡ್ಲ್ಯಾಂಡ್ಸ್ ಹೋಟೆಲ್, ಅವರದ್ದು ವಠಾರ ಇದೆ. ಸೊ ಮನೋಹರ್ ರಾವ್ ಅಂಕಲ್ ಅವರು ಪ್ರೀಮಿಯರ್ ಪದ್ಮಿನಿ ಅಂತ ಅನ್ಸ್ತದೆ, ಅದ್ರಲ್ಲಿ ಬಂದು ಇಲ್ಲಿ ನಿಲ್ಸಿ, ಅದವ್ರ ಮನೆ. ಅವ್ರು ಇಲ್ಲಿ ನಿಲ್ಸಿ ಹೊರಗೆ ಬಂದು ಮಕ್ಕಳೆಲ್ಲ ಒಳ್ಳೆ ಆಟ ಆಡ್ತಿದ್ರು. ವಾಟ್ ಎ ಶಾಟ್ ಅಂದ್ರೆ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತೀಯ ಅಂತ ನಮ್ಗೆಲ್ಲ ಹುರಿ ತುಂಬಿಸ್ತಿದ್ರು, ನೀವು ಆಡಿ ಅಂತ. ನೋಡಿ, ಇದು 6 ಬೌಂಡ್ರಿ. ಇದು ನಮ್ಮ ಓನರ್ ಅವರ ಮನೆ. ಓಕೆ, ಸೊ ಇಲ್ಲಿಗೆ ನಾನು ಬರ್ತಿದ್ದೆ ರೆಂಟ್ ಕೊಡ್ಲಿಕ್ಕೆ. 400 rupees ರೆಂಟ್ ಇತ್ತು. ನಿಮ್ಗೆ 400 ರೂಪಾಯಿ. ಸಣ್ಣದ ಮನೆ, ದೊಡ್ಡ ಮನೆ ಆದಂಗೂ ದೊಡ್ಡ ಮನೆ, ದೊಡ್ಡ ರೆಂಟ್ ಹಾಗೆ. ಸೊ ಇಲ್ಲಿ ನಾವು ಇದು ಇಲ್ಲಿಂದ ತೋರಿಸ್ಬೇಕು. ಇದು ಒಂದು ವಾಟರ್ ಟ್ಯಾಂಕ್. ಇದು ನೀರು ಬಿಡೋದು ಒಂದು ಕ್ರಮ ಇರ್ತದೆ ಸರ್ಕಾರದಲ್ಲಿ. ಸೊ ಇದಕ್ಕೆ ನೀರು ತುಂಬಿ ಆದ್ಮೇಲೆ ಬಸ್ ಬಿದ್ದು ಕೂಡ ಅಯ್ಯೋ ನೀರು ತುಂಬಿತ್ತು ಎಲ್ಲ ಮನೆಯವರು ಬೊಬ್ಬೆ ಹೊಡಿಲಿಕ್ಕೆ ಹೌದು, ಯಾರೋ ಒಬ್ರು ಹೋಗಿ ದಡಬಡ ಬಂದು ಆಫ್ ಮಾಡ್ತಿದ್ರು. ಅದ್ರ ಪಕ್ಕದಲ್ಲಿ ಇದ್ದಿದ್ ಮನೆ ಸ್ವಲ್ಪ ದೊಡ್ಡದೇ ಮನೆ. ಈ ವರಾಂಡ ಎಲ್ಲ ಇರೋ ಮನೆ ನೋಡು, ಇಲ್ಲಿ ನೋಡಿ ತುಳಸಿ ಕಟ್ಟೆ, ಪ್ರತಿ ಮನೆಗೂ ಒಂದೊಂದು ತುಳಸಿ ಕಟ್ಟೆ. ಇದು ದೊಡ್ಡ ಮನೆಗಳಲ್ಲ ಸ್ವಲ್ಪ. ಹೌದು. ಸೊ ಹೊರಗಡೆ ಕೂತು ಎಲ್ಲ ಜನ ಇಲ್ಲೆಲ್ಲ ಮಾತಾಡ್ತಿದ್ರು. ಆಮೇಲೆ ಈಗ ನಾವು ಬರೋದು ಉಂಟಲ್ಲ, ಇದೀಗ ನಮ್ಮ ಮನೆಗೆ, ನಮ್ಮ ಮನೆ ಜಾಗ, ಮನೆ ನಂಬರ್ 20. ಮನೆ ನಂಬರ್ 20. ನಾವು ಕ್ರಿಕೆಟ್ ಆಡ್ತಿದ್ವಿ. ಇಲ್ಲಿ ಕೆಲವು ಕಡೆಯಲ್ಲಿ ಹೇಗಾಗ್ತದೆ, ವಠಾರದ ಮೇನ್ ಜಾಗದಲ್ಲಿ ದೊಡ್ಡವರು ಆಡೋದು, ಮತ್ತೆ ದೊಡ್ಡವರಿಗೆ ಜಾಗ ಕೊಟ್ಟು ಮತ್ತೆ ಚಿಕ್ಕವರಿಗೆ ಜಾಗ ಇಲ್ಲದ್ರೆ ಮತ್ತೆ ಇನ್ನೊಂದು ಜಾಗ ಹುಡುಕೋದು ಅವರು. ಇಲ್ಲಿ ನಾವು ಕ್ರಿಕೆಟ್ ಆಡ್ತಿದ್ವಿ. ಇಲ್ಲಿ ಕೊಚ್ಚೆ ಎಲ್ಲ ಇರ್ತಿತ್ತು, ಈ ವೇಸ್ಟ್ ವಾಟರ್ ಎಲ್ಲ ಹೋಗೋದು. ಆ ಬಾಲ್ ಅಲ್ಲಿಗೆ ಹೋದ್ರೆ ಉಂಟಲ್ಲ, ಅಲ್ಲಿಂದ ಹೀಗೆ ಎತ್ತಿ ತೆಗೆಯುವಾಗ ಅದು ಕಪ್ಪಾಗಿ ಒಳ್ಳೆ ವಾಸನೆ ಬರ್ತಿತ್ತು. ಅದನ್ನ ಇಲ್ಲೆಲ್ಲ ನೀರಲ್ಲಿ ಹೀಗೆ ತೊಳ್ಬೇಕು, ಈ ತರ ಗ್ರಾಸ್ ಎಲ್ಲ ಬೆಳೆದಿದ್ರೆ ತಿಕ್ಕಿ ಮತ್ತೆ ವಾಪಸ್ ಆಡೋದು. ಇದು ನೋಡು, ನಾವು ಇಲ್ಲಿ ನೋಡು, ಚಂದ ನೋಡು. ಬಾ, ಬರ್ತೀಯಾ? ಹೋಗುವ. ಇದು ಎಲ್ಲಿ ನೋಡ್ಲಿಕ್ಕೆ ಸಿಗ್ತದ ಮಾರ ಇವತ್ತು. ನೋಡು, ಇದು ಹೇಳಿದ್ನಲ್ಲ ರಾಮ PSI ಅವ್ರ ಮನೆ ಹಿಂದೆ. ಇದು ನೋಡಿ ಎಷ್ಟು ಚಂದದ ಒಂದು ಮರದ್ದೆ ಅಲ್ಲ. ಮರದ್ದೆ. ಇದು ಕೂಡ ಮರದ್ದೆ ನೋಡು, ಆಯ್ತಾ. ಇಷ್ಟೇ ಇದ್ದಿದ್ದು, ಹೊರಗೆ ಬಂದು ಇಲ್ಲಿ ಬಟ್ಟೆ ತೊಳೆಯುವುದು. ಇದು 2 ಮನೆಗೆ ಒಂದೊಂದ ಮೋಸ್ಟ್ಲಿ ಹಾಗೆ ಅಂತ ಅನ್ಸ್ತದ. ನೋಡು, ಅವ್ರಿಗೆ ಕಲ್ಲು, ಈ ಮನೆಯವ್ರಿಗೆ ಈ ಕಲ್ಲು, ಮತ್ತೆ ಇನ್ನೂ ಅಡ್ಜಸ್ಟ್ಮೆಂಟ್ ಅಲ್ಲೆಲ್ಲ ನಡೀತಾ ಇತ್ತು. ಸಣ್ಣ ಪೈಪುಗಳು ಅಲ್ಲಲ್ಲಿ. ನಾವು ಇದ್ರದ್ದು ಇನ್ನೊಂದು ವಿಶೇಷತೆ ಹೇಳ್ಬೇಕು ನಿಮಗೆ. ಈ ಮನೆಯಿಂದ ಈ ಮನೆಗೆ ಎಷ್ಟು ದೂರ ಇದೆ ನೋಡಿ. ಇದೆಷ್ಟು ಲೆಕ್ಕದಲ್ಲಿ ಒಂದು 15 ಫೀಟಿಂದ 18 ಫೀಟ್ ಇರ್ಬೋದು ಅಷ್ಟೇ ಅಲ್ವಾ. ಇದೊಂದು ಟಾಯ್ಲೆಟ್, ಇದೊಂದು 2 ಫೀಟ್ ಇಷ್ಟೇ. ಹಾಗೆ ಆ ಮನೆಗೂ ಈ ಮನೆಗೂ ಮಧ್ಯೆ ಒಂದು ಗೋಡೆ ಮಾತ್ರ. ಆ ಮನೇಲಿ ಏನ್ ಮಾತಾಡಿದ್ರೆ ಈ ಮನೆಗೆ ಗೊತ್ತಾಗ್ತಿತ್ತು. 2 ಬಾರಿಸಿದ್ರೆ ಕ್ಲೀನ್ ಗೊತ್ತಾಗ್ತಿತ್ತು. ಈಗ ಯಾರಾದ್ರೂ ಮುಂಚೆ ನೀನ್ ಇರ್ಬೇಕಾದ್ರೆ ಇದ್ದವ್ರು ಯಾರಾದ್ರೂ ಇದ್ದಾರಾ ಈಗ ಸಹ? ಇದ್ದಾರಾ? ಹೌದು, ನಮ್ಮ ಓಣಿಯಲ್ಲಿ ಮೋಸ್ಟ್ಲಿ 2-3 ಇರ್ಬೋದು. ಬಟ್ ಈಗ ಜಯಲಕ್ಷ್ಮಿ ಅವರೆಲ್ಲ ತುಂಬಾ ಜನ ಇಲ್ಲಿದ್ದಾರೆ ಅಂತ ಕೇಳ್ಪಟ್ಟೆ. ಸ್ಟಾಫ್ ಗೊತ್ತಿಲ್ಲ. ಇಲ್ಲಿ ಒಂದು ಶೆಡ್ ತರ ಇತ್ತು. ಆ ಶೆಡ್ ಅಲ್ಲಿ ಆಚೆ ಮನೆಯವರದ್ದು ಒಂದು ಅಂಬಾಸಿಡರ್ ಕಾರ್ ಇತ್ತು. ಅವ್ರ ಬಾಡಿಗೆ ಸುಬ್ಬಣ್ಣ ಅಂಕಲ್ ಅಂತ.
ತುಂಬ ಜನ ಮಕ್ಕಳವರು. ಅವರು ಬಾಡಿಗೆ ಮಾಡ್ತಾಯಿದ್ರು. ಅವರ ಅಂಬಾಸಡರ್ ಕಾರ್ ಇಲ್ಲಿರ್ತಿತ್ತು. ನಾವು ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ. ಇಲ್ಲಿ ಕ್ರಿಕೆಟ್ ಆಡೋರು ಅವ್ರು ಹೇಳ್ತಿದ್ರು ಆಡ್ಲಿಕ್ಕೆ ಅಡ್ಡಿಲ್ಲ, ಬಾಲ್ ಎಲ್ಲ ತಾಗಬಾರ್ದು. ಎಂಥ ಅದ್ಭುತವಾದಂಥ ಜಾಗ ಇದು ನಗುಬಾ. ಇಲ್ಲಿ ಇದು ಹೌಸ್ ನಂಬರ್ 19. ಓಕೆ, ಇದು ಹೌಸ್ ನಂಬರ್ 20. ಬಂತು. ಮೆಲ್ಲಬಾ. ಓಕೆ, ಸೊ ಇದು ನಾವು ವಾಸ ಇದ್ದ ಮನೆಯ ಹಿಂದ್ಗಡೆ. ಹೌದು. ನಾವು ಇಲ್ಲಿ ನಾನೀಗ ಕೂತಿದ್ದೇನೆ. ಒಂದು 25 ವರ್ಷಗಳ ನಂತರ ಕೂತಿರ್ಬೋದು ನಾನು. ಸೊ ಇಲ್ಲಿ ಈ ತರ ಎಲ್ಲ ಏನಿರ್ಲಿಲ್ಲ. ತುಂಬಾ ದೊಡ್ಡ ಮರ ಇತ್ತು. ಇಲ್ಲಿ ಎದುರುಗಡೆನೆ, ಇಲ್ಲಿಂದ ನನ್ನಿಂದ ಒಂದು 15 ಮೀಟರ್ಸ್ 10-12 ಮೀಟರ್ ದೂರದಲ್ಲೇ ಅಲ್ಲಿ ಹಾವುಗಳೆಲ್ಲ ಓಡಾಡ್ಕೊಂಡಿರ್ತಾ ಇತ್ತು. ನಾ ಇನ್ನೊಂದು ತೋರಿಸ್ಬೇಕು. ನಾವು ಇಲ್ಲಿ ಮೇಲೆ ನೋಡು, ಈ ಹಂಚುಗಳು ನಿಂಗೆ ಈ ತರ ಎಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ? ಮೇಲ್ಗಡೆ ಹಾವು ಬರೋದು, ಅದರಿಂದ ಒಳಗೆ ಬರ್ತಿತ್ತು. ಹಾವು ಬರೋದು ಅಂದ್ರೆ ಇದನ್ನೆಲ್ಲ ಇಲಿಯನ್ನ ಬರುವಂತದ್ದೆಲ್ಲ ಕಾಮನ್ ಆಗಿ ನಡೀತಾ ಇತ್ತು. ಕಾಮನ್ ಆಗಿ ನಾವೆಲ್ಲ ಹತ್ತಿ ಎಲ್ಲ ಇದೆಲ್ಲ ಓಡಿಸೋದು, ಯಾರಾದ್ರೂ ಒಬ್ರು ಧೈರ್ಯ ಕೋಲ್ ಹಿಡ್ಕೊಂಡು ಓಡಿಸೋದು. ಆಗಿನ ಕಾಲದಲ್ಲಿ ಹಾವು ಅಂತಂದ್ರೆ ವಿಪರೀತ ಭಯ. ಹೌದು. ನಮ್ಮ ಮನೆಯ ಇದು ಸ್ನಾನ ಮಾಡಿದ್ದೆಲ್ಲ ಪೈಪ್ ನೋಡಿ ನೀರು ಇಲ್ಲಿ ಹೀಗೆ ಹೋಗ್ತಿತ್ತು. ಹೀಗೆ ಹೋಗ್ತಿತ್ತು ಅವ್ರ ಮನೆದೆಲ್ಲ ಹಾಗೆ. ಅದೆಂತದ ಅಲ್ಲಿ ಪ್ಲಾಟ್ಫಾರ್ಮ್ ಮೇಲೆ? ಅದು ಅಲ್ಲಿಗ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅದು ನಮ್ಗೆ ಗುಡ್ಡೆ. ಅದು ಭಯಂಕರ ದೊಡ್ಡ ಗುಡ್ಡೆ. ಆ ಗುಡ್ಡೆಗೆ ನೀನು ಹತ್ತುವ ಹಾಗಿಲ್ಲ. ಗುಡ್ಡದ ಭೂತ ಎಲ್ಲ ಸ್ಟೋರಿ ಇತ್ತ ಇದರಲ್ಲಿ? 100% ಇತ್ತಾ? ಅದು ಇಲ್ಲಿ ಅಲ್ಲ, ಈಚೆ ಸೈಡ್ ಅಲ್ಲ, ಆಚೆ ಸೈಡ್. ಆಚೆ ಸೈಡ್ ಏನಂತ ನಿಂಗೆ ಆಚೆ ಸೈಡ್ ಹೋದಾಗ ಹೇಳ್ತೇನೆ. ಅದ್ ಮಜಾ ಇದೆ. ಸೊ ಇದು ನೋಡಿ ನಾವು ಇದೇನ್ ಹೇಳು, ಈಗ ನಮ್ದು ಇದು ಎಂತ ಗವರ್ಮೆಂಟ್ ಬಸ್ ಸ್ಟಾಪ್. ಹೌದು, KSRTC. ಹೌದು, ಎಲ್ಲರೂ ಇಲ್ಲಿಗೆ ಬರ್ಬೇಕು. ಹೌದು. ಆಗ ಇದು ಗುಡ್ಡೆ ಆಗಿತ್ತು. ಎಂತ ಗುಡ್ಡೆ ಅಂತ ಹೇಳಿದ್ರೆ ಒಂದು ದೊಡ್ಡ ಗುಡ್ಡೆ. ಮತ್ತೆ ಇದ್ರ ಮೇಲೆ ಯಾರು ಅಷ್ಟು ಸುಲಭವಾಗಿ ಹೋಗ್ಲಿಕ್ಕಿಲ್ಲ. ನಮ್ಗೆ ಇದೀಗ ಇಷ್ಟೇ ಸಣ್ಣದ ಅಂತ ಅನ್ಸ್ತದೆ. ಕರೆಕ್ಟ್. ಬಟ್ ಅಲ್ಲಿ IB ಇತ್ತು, ಇನ್ಸ್ಪೆಕ್ಷನ್ ಬಂಗ್ಲೋ ಒಂದಿತ್ತು. ಅದು ಆ IB ಅನ್ನ ಇವ್ರು ಎಲ್ಲರೂ ಕೂಡ ನಮ್ಗೆ ಅಲ್ಲಿ ಗುಡ್ಡೆ ಹತ್ಲಿಕ್ಕಿಲ್ಲ, ಇದು ಬೂತ್ ಬಂಗ್ಲೆ. ಇದು ಹಾಗಾದ್ರೆ ಗುಡ್ಡದ ಭೂತ. ಇದೇ ಗುಡ್ಡದ ಭೂತ, ಇದು ಬೂತ್ ಬಂಗ್ಲೆ ಅಂತ ನಮ್ಗೊಂದು ಫಿಕ್ಸ್ ಮಾಡಿ ಬಿಟ್ಟಿದ್ರು. ಸೊ ನಮ್ಗಲ್ಲಿ ಹತ್ತಿ ಹೋಗ್ಲಿಕ್ಕೂ ತುಂಬಾ ಹೆದರಿಕೆ ಆಗ್ತಿತ್ತು. ಮತ್ತೆ ಆ IB ಕೂಡ ಹಾಗೆ ಇತ್ತು ಮಾರೆ, ಒಂಥರ ವಿಚಿತ್ರವಾಗಿರ್ತಿತ್ತು. ಹೌದಲ್ಲ, IB ಅಲ್ಲಿ ಯಾರಾದ್ರೂ ಬಂದ್ರು, ಇಲ್ಲಾದ್ರೆ ನಿರ್ಜನ ಅಲ್ಲ ಅದು ಹೌದು. ಬಟ್ ಈಗಿನ IB ನೋಡು. ಹೌದು, ಈಗ ಹೌದು, ಸ್ವಲ್ಪ ಪಾಶ್ ಎಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ಅಲ್ಲಿ ಹೋದಾಗ ಒಂದು ಹೌದು ಹಾಗೆ ಅನ್ಸ್ತಿತ್ತು. ಬಟ್ ಮೇಲೆ ಹತ್ತುವಾಗ್ಲೂ ಈಗ ಭೂತದ್ದೇ ಇರಬಹುದು ಅಂತ ನಾವೆಲ್ಲ ತುಂಬಾ ವರ್ಷಗಳ ತನಕ ಹಾಗೆ ನಂಬಿದ್ವಿ ಕೂಡ. ನಮ್ಗೆ ಆ ಟೈಮಲ್ಲಿ ಯಾರು ಹೇಳಿದ್ರು ನಾವು ಒಪ್ಪಿ ಬಿಡ್ತಿದ್ದೆವು, ಭೂತದ್ದು ಬೇಡ ಹೇಳ್ಕೊಂಡು. ಹೌದು. ಓಕೆ, ನಾವು ಇದು ನಮ್ಮ ಮನೆ ಇರುವ ಜಾಗ. ಸೊ ಎಲ್ಲ ಮನೆಯವರಿಗೂ ಎಲ್ಲರ ಜೊತೆಗೆ ಬಾಂಡಿಂಗ್ ಇರ್ತಾ ಇತ್ತು. ಈ ಮನೆ ನೋಡ, PSI ಅವ್ರ ಮನೆ. ಸೊ ನಾನು ಇಲ್ಲಿ ಅವರು ಅರುಣ್ ಐರೋಡಿ ಅಂತ, ಅವರ ತುಂಬ ಜನ ಮಕ್ಕಳಲ್ಲಿ ಅವರು ಕೂಡ ಒಬ್ರು. ಅವ್ರು ಸೆಕೆಂಡ್ PUC ಮುಗಿಸಿ ಮೋಸ್ಟ್ಲಿ ಬ್ಯಾರಿನಿಗೆ ಹೋದವರು. ದೊಡ್ಡ ಸಾಧನೆ ಅದು. ಓಕೆ, ನನಗೆ ಫೋನ್ ಮೋಸ್ಟ್ಲಿ ನಮ್ಮ ಮನೇಲಿ ಮಾತ್ರ ಇತ್ತು, ಲ್ಯಾಂಡ್ಲೈನ್. ಅವ್ರು ನಮ್ಗ್ ಮಾಡ್ತಿದ್ರು ಹಾಗೆ. ಹೌದು, ಆಗ ಅದೊಂದು ಜೋರ್ ಇತ್ತಲ್ಲ, 5 ನಿಮಿಷದಲ್ಲಿ ಮಾಡ್ತೇನೆ ಪುನಃ ಕರೀರಿ ಹೇಳುದು. ಇವ್ರು ಬಂದು ನಮ್ಮ ಮನೇಲಿ ಫೋನಲ್ಲಿ ಮಾತಾಡ್ತಿದ್ರು, ಆ ಥರ ನಡೀತಿತ್ತು. ಮತ್ತು ಈ ಮನೇಲಿ ನನಗೆ ಒಂದು ತುಂಬ ಮೆಮರಿ ಏನಂತಂದರೆ, ನಾನು 2ನೇ ಕ್ಲಾಸಲ್ಲಿದ್ದಾಗ ಅವ್ರ ಮನೇಲಿ ಯಾರು ಇರಲಿಲ್ಲ. ಅವರು ಅರುಣ್ ಐರೋಡಿ ಅವರು ನಂಗೆ ಕರೆದಿದ್ರೆ, ಬಾ ಮಾರಿ ಇವತ್ತು ನಮ್ಮ ಮನೇಲಿ ಮಲಗು ಅಂತ. ಸೊ ನಾನು ಮತ್ತು ಅವ್ರು ಸೇರಿ 2ನೇ ಕ್ಲಾಸಲ್ಲಿರುವಾಗ ನಾನು ದಿಲ್ವಾಲೆ ದುಲ್ಹನಿಯ ಲೇ ಜಾಂಗೆ ನೋಡಿದ್ದೆ. ಅದು ಗ್ರೇಟ್ ಮೆಮರಿ. ಆಮೇಲೆ ಈಗ ಬಾ ನೋಡು, ಸಂಸ್ಕಾರ ನೋಡು. ಎಲ್ಲ ಮನೆಗಳ ಮುಂದೆ ತುಳಸಿ ಕಟ್ಟೆ ಇತ್ತು ನೋಡು. ತುಳಸಿ ಕಟ್ಟೆ ಇತ್ತು. ಪ್ರತಿದಿನ ಬೆಳಿಗ್ಗೆ ರಾತ್ರಿ ಎಲ್ಲ ಅದಕ್ಕೆ ದೀಪ ಬೆಳಗುವಂತ ಒಂದು ಸಂಸ್ಕಾರ ಇತ್ತು. ಆಮೇಲೆ ಇದು ನಮ್ಮನೆ ಬಂತು. ಹೌದು, ಮನೆ ನಂಬರ್ 20 ಬಂತು. ಮನೆ ನಂಬರ್ 20. ಓಕೆನಾ? ಮೋಸ್ಟ್ಲಿ ಆಗ ಇತ್ತು, 2 ಇತ್ತು, 3 ಇತ್ತು ಗೊತ್ತಿಲ್ಲ, ಇದಿತ್ತು ಇಲ್ಲೋ ಗೊತ್ತಿಲ್ಲ. ಇದು 2 ಇದ್ದಿದ್ದಂತೂ ನೆನಪಿದೆ. ನನ್ನ 12-13 ವರ್ಷ ನಾನು ಇಲ್ಲೇ ಕಳೆದಿದ್ದೇನೆ. ನನ್ನ ಬದುಕಿನ ಬಹಳ ಪ್ರಮುಖವಾದಂಥ ದಿನಗಳು. ತುಂಬ ಖುಷಿ ಆಗ್ತದೆ. ನಂಗೆ ಎಂತ ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ತುಂಬ ಭಾವುಕನಾಗ್ಬಿಡ್ತೇನೆ ನಾನು. ಅಳು ಅಡ್ಡಿಲ್ಲ. ಇಲ್ಲ ಅಳುದೆಲ್ಲ ಇಲ್ಲ, ಬಟ್ ತುಂಬ ಖುಷಿ ಅನಿಸ್ತದೆ. ಖುಷಿ ಅಂತಂದ್ರೆ ನಾನು ಹಾಗೆ ಇರ್ಬೋದಾಗಿತ್ತಲ್ಲ ಅಂತ ಒಂದೊಂದ್ಸಲ ಅನ್ಸಿಬಿಡ್ತದೆ. ಇಷ್ಟೆಲ್ಲ ಯಾಕೆ ಇದೆಲ್ಲ ಬೇಕು ಅಂತ ತುಂಬ ಖುಷಿಯಿಂದ ಇರ್ಬೋದು. ಇಲ್ಲಿ ನೋಡಿ, ಈಗ ನಿಮಗೆ ಇಲ್ಲಿ ಸಿಮೆಂಟ್ ಆಗ ನಾವು ಸೆಗಣಿ ಸಾರಿಸಿ
ಇಲ್ಲಿ ಎಲ್ಲ ಕೂತ್ಕೊಳ್ತಿದ್ವಿ, ಒಬ್ರಿಗೊಬ್ರು ನಾವು ಹೆಲ್ಪ್ ಮಾಡ್ತಾ ಇದ್ವಿ. ಎದುರುಗಡೆ ಬ್ರಾಹ್ಮಿನ್ ಫ್ಯಾಮಿಲಿ ಒಂದಿತ್ತು, ಅವರು ಅಜ್ಜ ಅಜ್ಜಿ ತುಂಬ ಓಲ್ಡ್ ಏಜ್, ನಾವು ಅವ್ರಿಗೆ ಹೆಲ್ಪ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಸೊ ಆಗ ಎಲ್ಲರ ಹತ್ರ ಸ್ಕೂಟರ್ ಎಲ್ಲ ಇರಲಿಲ್ಲ, ಬಟ್ ನನ್ನ ಹತ್ರ ಒಂದು ಸೈಕಲ್ ಇತ್ತು. ಸೈಕಲ್ ಆಗ ನಾನು ಇಲ್ಲೇ ಕಲ್ತಿರೋದು. ಇಲ್ಲಿ ತುಳಸಿ ಕಟ್ಟೆ ಇತ್ತು, ಈಗ ಅದಿಲ್ಲ. ಇಲ್ಲೊಂದು ಗಿಡ ಇತ್ತು, ಅಲ್ಲಿ ನಿಂತು ನಾವು ಫೋಟೋಗ್ರಾಫ್ ಎಲ್ಲ ಮಾಡ್ತಾ ಇದ್ವಿ. ಸೊ ನನ್ಗೆ ಉಪನಯನ ಕೂಡ ಇಲ್ಲೇ ಆಗಿದೆ. ರೀಲ್ ಇದು ಕ್ಯಾಮರಾ? ಹೌದು, ಕೊಡಕ್. ಹೌದು, ಕೊಡಕ್. ಹೌದು, 35 ಒಂದೇ ಫೋಟೋ ತೆಗೆಯೋದು. ಹೌದೌದು, ರೀಲ್ ಖಾಲಿ ಆಗ್ತದೆ. ಸೊ ಈ ತರ ನಡೀತಾ ಇತ್ತು. ಮೋಸ್ಟ್ಲಿ ಕೀ ಇಲ್ಲ. ಇಲ್ಲಿ ಕರೆಂಟ್ ಹೋದಾಗ ಎಲ್ಲ ಮನೆಯವರು ಅವರವರ ಜಗಲಿಗೆ ಒಟ್ಟಿಗೆ ಬರುವ ಹಾಗೆ ಅಲ್ಲ? ಅಲ್ಲಿ 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 ಕೂತ್ಕೊಂಡು ನಮ್ಮ ಕಾನ್ವರ್ಸೇಷನ್ ನಡೀತಿತ್ತು. ಎಲ್ಲ ವಿಷಯಗಳು, ಊರು ಸಾಬ್ರಿ ಎಲ್ಲ ಬರ್ತಿತ್ತು. ಆಮೇಲೆ ಕೆಲವು ಸಲ ಈ ಗಲಾಟೆನೂ ಆಗ್ತಿತ್ತು. ಹೌದು, ಅದು ಇಂಪಾರ್ಟೆಂಟ್, ಅದು ಹೇಳುದು. ಗಲಾಟೆ ಆಗ್ತಿತ್ತು. ಆಮೇಲೆ ತನ್ನಷ್ಟಕ್ಕೆ ಅದು ಹೇಗೋ ಒಂದು ಸರಿಯಾಗಿ ಬಿಡ್ತಿತ್ತು. ಯಾಕೆ ಗಲಾಟೆ ಆಯಿತು, ಯಾಕೆ ಸರಿ ಆಯಿತು ಅದೆಲ್ಲ ಗೊತ್ತಿಲ್ಲ ನನಗೂ, ಬಟ್ ಸರಿ ಆಗ್ತಿತ್ತು. ಹೌದು. ಓಕೆ, ದೀಪಾವಳಿ ಟೈಮಲ್ಲಿ ನಾವೆಲ್ಲ ಸೇರಿಕೊಂಡು ಪಟಾಕಿ ಒಟ್ಟು ಹಾಕೊಂಡು ಅಲ್ಲಿ ಪಟಾಕಿ ಇಡ್ತಾ ಇದ್ವಿ. ಎಂಥ ಬ್ಯೂಟಿ ಅಲ್ವಾ! ಈಗ ನಂಗೆ ನೋಡಿದರೆ ಅರೆ ಇಷ್ಟು ಸಣ್ಣ ವಠಾರದಲ್ಲಿ ನಾವಿದ್ವಾ, ಇದೇ ದೊಡ್ಡ ಮನೆ ಅಂತ ನಮ್ಗೆ ಅನಿಸ್ತಾ ಇತ್ತು. ಆದರೆ ಈಗ ಅನಿಸ್ತದೆ ಇಷ್ಟು ಸಣ್ಣ ಮನೆಯಲ್ಲಿ ನಾವು ಇಷ್ಟು ದೊಡ್ಡದಾಗಿ ಬದುಕಿದ್ವಾ ಅಂತ ಅನಿಸ್ತದೆ. ನನಗೆ ಈ ಹಂಚೆಲ್ಲ ನೋಡಿದಾಗ ಎಷ್ಟು ನೋಡು, ಮಳೆ ನೀರು ಬಂದು ಬೀಳುವಂಥದ್ದು, ಆ TV ಆ್ಯಂಟೆನ ಎಲ್ಲ ಹಾಗೆ ಇದೆ. ಈಗ ಇದು ಕಟ್ಟುದು ನೋಡು, ಇದು ಯಾವುದು ಬಟ್ಟೆ ಒಣಗಿಸೋದಕ್ಕೆ, ಅಲ್ಲಿಂದ ಇಲ್ಲಿ ತನಕ ಆ ಮನೆಗೆ ಒಂದು ಸೈಡ್, ಈ ಮನೆಗೆ ಒಂದು ಸೈಡ್ ಕಟ್ಟಿದ್ದು. ಇಷ್ಟು ಚಂದದ ಹೀರಾಬಾಗ್, ಇಲ್ಲಿಯ ಮೆಮರೀಸ್ಗಳನ್ನು ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. 100%. ಆ್ಯಂಟೆನದು ಮೇಲೆ ಹೋಗ್ಕೊಂಡು ಯಾರಾದರೂ ಬಂತಾ ನೆಟ್ವರ್ಕ್ ಬಂತಾ, ಮ್ಯಾಚ್ ಇರುವ ಟೈಮಲ್ಲಿ ಯಾರಾದರೂ ದೊಡ್ಡರು ಯಾರಾದರೂ TV ಎದುರು ಕೂತ್ಕೊಳ್ಳೋದು. ಅಲ್ಲಿ ಹೋಗಿ ಸ್ವಲ್ಪ ತಿರುಗಿಸ ಹೇಳೋದು. ನಮಗೆ ಅಲ್ಲಿಂದ ಮ್ಯಾಚ್ ಮಿಸ್ ಆಗ್ತಾ ಉಂಟು ಹೇಳ್ಕೊಂಡು ತಿರುಗಿಸೋದು. ಸೊ ಇಲ್ಲಿ ನಾನು ಬಂತಲ್ಲ ವಿಡಿಯೋ ಅಲ್ಲಿ ಬಂತು, ನೀನು ಇಲ್ಲಿ ಕೂತ್ಕೊಂಡದೆಲ್ಲ ಬಂದಿದೆ ಆಯ್ತಾ, ನೀನು ಟೆನ್ಷನ್ ತಗೊಳ್ಬೇಡ. ಯಾರ ಮನೆಗೆ ಯಾರು ಬಂದ್ರು ಗೊತ್ತಾಗ್ತಿತ್ತು. ಮನೆಗೆ ಸೀಕ್ರೆಟ್ ಇರ್ಲಿಕ್ಕಿಲ್ಲ. ಇಲ್ಲಿ ಲವ್ ಅಫೇರ್ ಎಲ್ಲ ಇದ್ದಿರ್ಬೋದು. ಅದ್ರ ಬಗ್ಗೆ ನಾನು ಸಣ್ಣವನಿದ್ನಲ್ಲ, ಅಷ್ಟು ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಟ್ ನಿಂದಿರ್ತಿತ್ತ? ನಂದು ಇಲ್ಲಿರ್ಲಿಲ್ಲ. ಓ ಹೌದಾ, ನಂಗೆ ಗೊತ್ತಾದ ನಂತರದ್ದೇ ಎಲ್ಲ ಇರೋದು. ಹಾಗಾದ್ರೆ ಅಡ್ಡಿಲ್ಲ ಬಿಡು, ಮಾಫಿ ಉಂಟು ನಿನ್ಗೆ. ಒಂದೊಂದು ಮನೆಯಲ್ಲಿ, ಇಷ್ಟು ಸಣ್ಣ ಮನೆಯಲ್ಲಿ ನಾವು 5 ಜನ 8 ಜನ 10 ಜನ ಎಲ್ಲ ವಾಸ ಇರ್ತಿದ್ರು. ಈಗ ಪ್ರತಿಯೊಬ್ಬರಿಗೆ ಅವರವರ ಪ್ರೈವೇಟ್ ರೂಮ್ ಬೇಕು ಹೇಳಿ ಜಗಳ ಮಾಡ್ತಾರಲ್ಲ ಮಕ್ಕಳು. ನಮ್ಮ ಮನೇಲಿ ಕೇಬಲ್ TV ಇರಲಿಲ್ಲ, ದೂರದರ್ಶನ್ ಮಾತ್ರ ಬರ್ತಿತ್ತು. ಆದ್ರೆ ತಿರುಗಿಸುವ ಫೋನ್ ಇತ್ತು, ಆಮೇಲೆ ಒತ್ತುವ ಫೋನ್ ಬಂತು. ಸೊ ಅಮ್ಮ ಗಲ್ಫಲ್ಲಿ ಇದ್ರಲ್ಲ, ಆಗ ವಾರಕ್ಕೊಂದ್ಸಲ ಕಾಲ್ ಮಾಡ್ತಿದ್ರು. ಅಮ್ಮನ ಫೋನಿಗಾಗಿ ಕಾಯೋದಿತ್ತು. ಇದು ಮತ್ತೆ ಒಂದು ಎಂತ ನಿನ್ನ ಆ ಒತ್ತುವ ಫೋನ್ ಬಂದ ನಂತರ ಮಳೆಗಾಲದಲ್ಲಿ ಅದರ ಮೇಲೆ ಒಂದು ಟೇಬಲ್ ಲ್ಯಾಂಪ್ ಇಡುದು. ಯಾಕಂದ್ರೆ ಅದು ಮಾಯಿಶ್ಚರ್ ತಾಗಿ ಇದಾಗ್ತದೆ ಹೇಳಿ ಹೇಳ್ಕೊಂಡು ಅದರ ಮೇಲೆ ಹೀಗೆ ಟೇಬಲ್ ಲ್ಯಾಂಪ್ ಇಟ್ಟಿರೋದು. ಇದೆಂತ ಇಲ್ಲಿ ಎಂತ ಕಾಮನ್ ಆಗಿ ಸಂಡಿಗೆ ಹಪ್ಪಳ ಎಲ್ಲ ಒಣಗಿಸ್ಲಿಕ್ಕೆ ಹಾಕುದು. ಒಣಗಿಸ್ಲಿಕ್ಕೆಲ್ಲ ಇಲ್ಲಿ ನಡೀತಿತ್ತು. ಹಪ್ಪಳ ಎಲ್ಲ ಕಾಮನ್, ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಕಾಮನ್ ಆಗಿ ವರ್ಷ ಎಲ್ಲರ ಮನೆಯಲ್ಲೂ ನಡೀತಿತ್ತು. ಎಕ್ಸ್ಚೇಂಜ್ ಎಲ್ಲ ಆಗ್ತಿತ್ತ? ಆಫ್ಕೋರ್ಸ್. ಪಕ್ಕದ ಮನೆಯಲ್ಲಿ ಕೋಳಿ ಪದಾರ್ಥ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಿತ್ತು. ನಾವು ಇಲ್ಲಿಂದ ಆಂಟಿ ಇವತ್ತು ಕೋಳಿ ಕೇಳಿದ ನಂತರ ಅವ್ರಿಗೆ ಕೊಡ್ಲೇಬೇಕು. ಕೊಡ್ದಿದ್ರೆ ತಮ್ಮಾರೆ ಅವರು ಕೋಳಿ ಮಾಡಿ ನಮ್ಗೆ ಕೊಡ್ಲಿಲ್ಲ ಅನ್ನೋ ತರದಲ್ಲಿ ಒಂದು ಹೀಗಿತ್ತು. ರೂಮ್ ಎಷ್ಟು ದೊಡ್ಡದಿತ್ತು ಅಂತ ನೀನ್ ಹೊರಗಿಂದ ನೋಡ್ಬೋದು. ಆಮೇಲೆ ಈ ಕಿಟಕಿ ಉಂಟಲ್ಲ, ನೋಡಿದಾಗ ನೀವು ಉಳಿದವ್ರ ಕಣ್ಣಂತೆ ನೋಡಿದ್ಯಾ? ಹೌದು. ಅದ್ರಲ್ಲಿ ರಿಷಬ್ ಶೆಟ್ಟಿ ತಾಯಿ ಪಾತ್ರ ತಾರ ಹಾಕಿದ್ದು. ಅವ್ರು ಒಂದ್ ಮನೆಯಿಂದ ಹೊರಗೆ ಬರ್ತಾರೆ. ಕರೆಕ್ಟ್. ಇದು ಸೇಮ್ ಕಿಟಕಿ. ನಂಗೆ ಅದ್ ನೋಡಿದಾಗೆಲ್ಲ ಇದ್ ನೆನಪಾಗ್ತದೆ. ಒಂದು ರೂಮ್ ಇಷ್ಟೇ ದೊಡ್ಡದು. ಓಕೆ, ಇಲ್ಲಿ ಒಂದು ಸೋಫಾ, ಮತ್ತೆ ಕೆಲವರು ಮೆಟ್ಟಿಡೋದು. ಇದರಲ್ಲಿ ಏನೋ ದೊಡ್ಡದು ಕಾಣುತ್ತೆ ನಂಗೆ ಗೊತ್ತಿಲ್ಲ, ಬಟ್ ಇದು ಎಷ್ಟು ಸ್ಕ್ವೇರ್ ಫೀಟ್ ಇರ್ಬೋದು ನಿಮ್ಮ ಪ್ರಕಾರ? ಇದು ನನ್ನ ಲೆಕ್ಕದಲ್ಲೂ 250-300 ಸ್ಕ್ವೇರ್ ಫೀಟ್ ಅಲ್ಲ ಈ ರೂಮ್? ಹೌದು, ಒಟ್ಟು ರೂಮ್ ಎಂತ 10x10 ಸ್ಕ್ವೇರ್ ಫೀಟ್ ಇದು. ಅಷ್ಟೇ. ಇಷ್ಟರಲ್ಲಿ ನಮ್ಮ ರಾಜಾಂಗಣದ ಹಾಲ್ ನಮ್ಗೆ. ಮತ್ತೆ ಆದ್ರೆ ಭಾರಿ ಒಂದು ಖುಷಿಯ ತೃಪ್ತಿಯ ಮನೆ. ಇದು ನಾವು ಹೀಗೆ ಕ್ಯಾಚಪ್ ಮಾಡುವ ಹೇಳ್ಕೊಂಡು ಪ್ಲಾನ್ ಮಾಡಿದ್ದು. ಇದು ಒಟ್ಟಾರೆ ನೋಡ್ಬೇಕಾದ್ರೆ ಹೇಗಾಯ್ತು ಹೇಳಿದ್ರೆ, ಅವನ ನೆನಪುಗಳು ಹೇಳ್ತಿದ್ದ. ಹೌದು. ಮೋರ್ ಆರ್ ಲೆಸ್ 10th ಸ್ಟ್ಯಾಂಡರ್ಡ್ ವರೆಗೆ ನಾನು ಸಹ ದೊಡ್ಡನಗುಡ್ಡೆಯಲ್ಲಿ ಹುಡುಕೋ ಕಾಲೋನಿಯಲ್ಲಿ ಇದ್ದದ್ದು. ಸೊ ಅಲ್ಲಿದ್ದು ಸಹ ಒಂದು ಅದೇ ಟೈಪ್ ಫೀಲಿಂಗ್. ಒಂದು ದೂರದಿಂದ ಕರೆಂಟ್ ಹೋದ ನಂತರ ಕತ್ತಲೆಯಲ್ಲಿ ಮನೆಯವರೆಗೆ ಹೋಗ್ಲಿಕ್ಕೆ ಹೆದರಿಕೆ ಆಗೋದು.
ನಾನು ಒಂದು ಕಡೆ ಟ್ಯೂಷನಿಗೆ ಹೋಗ್ತಿದ್ದೆ, ಅಲ್ಲಿಂದ ಬರ್ತಾ ಇರಬೇಕಾದ್ರೆ ನಾನು ಅಲ್ಲಿಂದ ಟ್ಯೂಷನ್ ಮನೆಯಿಂದ ಅನ ಹೇಳಬೇಕು, ಅಪ್ಪ ಅಲ್ಲಿಂದ ಓ ಹೇಳಬೇಕು, ಆಯಿತಾ, ಅನ ಓ ಅನ ಓ ಆ ಸೌಂಡ್ ಕೇಳ್ತಾ ಕೇಳ್ತಾ ಓಡಿ ಬರೋದು. ಮಧ್ಯದಲ್ಲಿ ಎಲ್ಲಿಯಾದರೂ ಅಪ್ಪ ಓ ಹೇಳೋದು ನಿಲ್ಸಿದ್ರ ನಾನು ಅಲ್ಲಿ ಕೂತ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್, ಕತ್ತಲ್ಲಿ ಎಂಥದ್ದು ಗೊತ್ತಾಗೋದಿಲ್ಲ. ಮತ್ತೆ ಹೀಗೆ ಇದೇ ಟೈಪಲ್ಲಿ ಒಂದೊಂದು ರಸ್ತೆಯಲ್ಲಿ ಅಲ್ಲಿ ಅಲ್ಲಿದ್ದು ಮಕ್ಕಳು ಕ್ರಿಕೆಟ್ ಆಡೋದು, ಒಂದು ದೊಡ್ಡ ಗ್ರೌಂಡ್ ಇರ್ತಿತ್ತು, ಅದರಲ್ಲಿ ದೊಡ್ಡವರು ಆಡೋದು. ಸೊ ಹೀಗೆ ನನ್ನ ಲೆಕ್ಕದಲ್ಲಿ ನನಗೆ ಇದಾಗ್ತಾ ಇರಬೇಕಾದ್ರೆ ಹೇಗೆ ತೋರಿತ ಹೇಳಿದ್ರುಂಟಲ್ಲ, ವಠಾರಗಳು ತುಂಬ ಇತ್ತು, ಆಯ್ತಾ. ಆ ವಠಾರಗಳಿದ್ದು ಲೈಫ್ ಉಂಟಲ್ಲ, ಅದು ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅವರಿಗೆ ಮಾತ್ರ ಅದು ನೆನಪು. ಇವತ್ತಿನವರಿಗೆ ಆ್ಯಕ್ಚುಲಿ ಹೇಳಿದರೆ ವಠಾರದಲ್ಲಿ ಯಾರು ನಿಲ್ಲೇ ಇಲ್ಲ, ಅದರ ನಂತರ ಜನ್ರೇಷನ್ ಅವರಿಗೆ ಇದು ಎಂಥ ಕರ್ಮ ಹೇಳಿ ಅರ್ಥ ಆಗಲಿಕ್ಕಿಲ್ಲ ಕಾನ್ಸೆಪ್ಟ್, ಆಯ್ತಾ. ಸೊ ಇವತ್ತು ನಮಗೆ ಹೀರಾಬಾಗಿಗೆ ಬರಲಿಕ್ಕೆ ಸಿಕ್ಕಿದ್ದು ತುಂಬ ಥ್ಯಾಂಕ್ಸ್ ಅವಿ. ಯಾಕೆ ಹೇಳಿದರೆ ಇವತ್ತಿಗೆ ಆ ವಠಾರ ಹೇಗಿತ್ತು ಹೇಳಿ ತೋರಿಸಿ ನೆನಪು ಮಾಡಬೇಕಿದ್ರೆ ಆ ವಠಾರದಲ್ಲಿ ಇದ್ದವರಿಗೂ ಉಂಟಲ್ಲ, ಹೀರಾಬಾಗ್ನಂತ ರೆಫರೆನ್ಸ್ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಖಂಡಿತ ಖಂಡಿತ ಇವತ್ತು ಉಳಿಲಿಲ್ಲ ಅಂತ ವಠಾರಗಳು, ಎಲ್ಲ ಕಡೆ ಬಿಲ್ಡಿಂಗ್. ಇವತ್ತಿಗೆ ಇಲ್ಲಿ ನೋಡು, ಇಲ್ಲಿ ಗೋಡೆಗಳದೇ ಉಂಟು, ಕಿಟಕಿಗಳದೇ ಉಂಟು, ಇವ ಪೈಪ್ಗಳನ್ನು ಅದೇ ತೋರಿಸಿದ್ದಾನೆ. ಹೌದು. ಮತ್ತೆ ನಾವು ಇಲ್ಲಿ ಕರೆಂಟ್ ಹೋಗೋ ಸಂಸ್ಕೃತಿ ಒಂದು, ಕರೆಕ್ಟ್, ಪ್ರತಿ ವಾರ ಕರೆಂಟ್ ಹೋಗೋದು ಕಡ್ಡಾಯವಾಗಿ ಹೋಗ್ತಾ ಇತ್ತು. ಆಗ ಎಲ್ಲರೂ ಒಟ್ಟಾಗೋದು, ಅದೊಂದು 1 ಗಂಟೆ ಕರೆಂಟ್ ಹೋಗಿ ಹೋಗ್ತಂತ. ಆಗ ಚಿಮ್ನಿ ದೀಪದಲ್ಲಿ ಹೌದು ಬೇರೆ ಬೇರೆ ಲ್ಯಾಂಟರ್ನ್ ಎಲ್ಲ ಬರ್ತಾ ಇತ್ತು, ಸೀಮೆಣ್ಣೆ ಹಾಕಿದ್ದು, ಅದರಲ್ಲಿ ನಾವು ದಿನಗಳನ್ನ ಕಳೀತಾ ಇದ್ವಿ. ಬಟ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದ್ರೆ, ನಾವು ಇಲ್ಲಿ ಎಲ್ಲಾ ಜಾತಿಯವರಿದ್ರು. ಓಕೆನಾ, ಕರೆಕ್ಟ್. ನಾನು ಈ ಜಾತಿ ಧರ್ಮ ಅಂತೆಲ್ಲ ನಾನು ಮಾತಾಡೋದಿಲ್ಲ, ಬಟ್ ಎಲ್ಲರೂ ಇದ್ರು. ಸೆಕೆಂಡ್ PUC ಅಟ್ಲೀಸ್ಟ್ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಬರೋ ತನಕನು ನನ್ನ ಮನಸ್ಸಿನೊಳಗೆ ಈ ಜಾತಿ ಕಾನ್ಸೆಪ್ಟೇ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಇದ್ರು, ಅಗತ್ಯ ಬೀಳ್ತಿರ್ಲಿಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ, ಆ ಫೀಲಿಂಗೇ ಇಲ್ಲ, ಥಾಟು ಇಲ್ಲ, ಮತ್ತೆ ಅವರು ನಮ್ಮ ತಲೆ ಒಳಗೆ ಹಾಕ್ತಿರ್ಲಿಲ್ಲ, ನಮಗಂತೂ ಅದು ಗೊತ್ತೇ ಇರಲಿಲ್ಲ. ಸೊ ಅಂಥ ಬ್ಯೂಟಿಫುಲ್ ವಠಾರ ಇದು. ಮತ್ತೆ ಇಲ್ಲಿಂದ ಫ್ಲಾಟ್ ಸಂಸ್ಕೃತಿ ಸ್ಟಾರ್ಟ್ ಆಯಿತು. ಇಲ್ಲಿ ಯಾರ್ಯಾರೆಲ್ಲ ಬಾಡಿಗೆಗಿದ್ರ ಹೆಚ್ಚು ಕಡಿಮೆ ಎಲ್ಲರೂ ಸ್ವಂತ ಮನೆ ಮಾಡಿ ಒಳ್ಳೆದಾಗಿ ಹೋಗಿದ್ದಾರೆ. ನನಗೆ ನೆನಪುಂಟು ಮಾರೆ, ನಾವು ಕ್ರಿಸ್ಮಸ್ ಟೈಮಲ್ಲಿ ನಮಗೆ ಕೆಲವು ಹೇಳಿದರೆ, ನನಗೆ ದೊಡ್ಡನಗುಡ್ಡೆಯಲ್ಲಿ ಸಹ ಕ್ರಿಸ್ಮಸ್ ಟೈಮಲ್ಲಿ ಕೆಲವು ಮನೆ ಅದರಲ್ಲಿ ಟಾರ್ಗೆಟ್ ಆಯ್ತಾ ನಮ್ಗೆ ಹೇಳಿದರೆ, ಕ್ರಿಸ್ಮಸ್ಸಿನ ಒಂದು 3-4 ದಿನ ಮುಂಚೆ ಅವರ ಮನೆ ಹಚ್ಚದಿಂದ ಹೆಚ್ಚು ಆಚೀಚೆ ಹೋಗುದು. ಹೇಳಿದರೆ ಎಲ್ಲಿಯಾದರೂ ಅವರು ಕರೀಲಿ ಹೇಳ್ಕೊಂಡು, ಅಥವಾ ನಿನ್ನ ಬಕ್ರೀದ್ ಟೈಮಲ್ಲಿ ಉಂಟಲ್ಲ ಒಂದು 3-4 ಅಂಥದ್ದು ಸ್ಪೆಸಿಫಿಕ್ ಮನೆಗಳು, ಅವರ ಎದುರು ಹೋಗುದು. ಹೇಳಿದರೆ ಅವ್ರು ಆಗ ಕರಿಬೇಕು, ನಾಗೇಂದ್ರ ನಾಡ್ದು ಫಂಕ್ಷನಿಗೆ ಬಾ ಆಯ್ತಾ ಊಟಕ್ಕೆ ಹೇಳ್ಕೊಂಡು, ಅದು ಕರಿಬೇಕು ಹೇಳಿದ ಒಂದು ಕಾರಣಕ್ಕೋಸ್ಕರ ಅವರ ಎದುರು ಹೋಗುದಿತ್ತು. ನಮಗೆ ಅದೆಲ್ಲ ಬಿದ್ದದಿಲ್ಲ, ನಮ್ಗೆ ಹೇಳಿ ನಮಗೆ ಗಟ್ಟಿ ಊಟ ಸಿಗ್ತಿತ್ತು, ನಾವು ಗಮ್ಮತ್ ಮಾಡ್ತಿದ್ವಿ, ನಮ್ಮ ಕೆಲಸ ಆಯ್ತು ಅಷ್ಟೇ. ಒಂದ್ಸಲ ನಾನು ಹೊಸ ಸೈಕಲ್ MTB ತಗೊಂಡಿದ್ದೆ. ಆದರ್ಶ್ ಅಂತ ಒಬ್ಬ ಇದ್ದ ಅಲ್ಲಿ ಕೆಳಗಿನ ಮನೆಯಲ್ಲಿ, ಅವನು ಜಿಗ್ಜಾಕ್ ಹೋಗುವ ಅಂತ, ನಂಗೆ ಜಿಗ್ಜಾಕ್ ಅಂದ್ರೆ ಅಂತಂದು ಗೊತ್ತಿಲ್ಲ, ನಾನು ನಿಂಗೆ ತೋರಿಸ್ತೇನೆ ಅಂತ ಹೇಳಿ ಅವನು ಹೀಗೆ ಮಾಡ್ದ, ಅವ್ನು ಮಾಡಿ ತೋರಿಸ್ದ, ಹೀಗೆ ಮಾಡ್ದ, ನಾನು ಹೀಗೆ ಮಾಡಿ ದಡ್ಕ ಬಿದ್ದು ಕೈಕಾಲೆಲ್ಲ ಓಡ್ಕೊಂಡಿದ್ದೆ. ಸೊ ಜಿಗ್ಜಾಕ್ ಮಾಡಿದ್ದು ಅದು ನಂಗೆ ಇಲ್ಲಿ ನೆನಪಾಗ್ತದೆ. ಇಲ್ಲಿ ಹೌದು, ಇಲ್ಲಿ ಹಾಗೆ ಇದೊಂದು ಅದ್ಭುತ ವಠಾರ, ಒಂದು ತುಂಬ ಭಾವನಾತ್ಮಕವಾದಂಥ ಸಂಬಂಧ ಹೀರಾಬಾಗ್ ಜೊತೆಗಿದೆ. ಸೊ ನಾನು ತುಂಬ ಜನರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಕೂಡ ಇಂಥ ವಠಾರದಲ್ಲಿ ಇದ್ದಿರ್ಬೋದು. ಇದ್ದಿದ್ದರೆ ನಿಮ್ಮ ನೆನಪುಗಳನ್ನು ಸಾಧ್ಯ ಅದರಲ್ಲಿ ಕಾಮೆಂಟ್ ಮಾಡಿ. ಮತ್ತು ಹೀರಾಬಾಗ್ನಲ್ಲಿ ವಾಸ ಇದ್ದವ್ರು ಯಾರಾದರೂ ಈ ವಿಡಿಯೋ ನೋಡಿದರೆ ನಿಮ್ಮ ಅನುಭವಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇವು ನಾನು ಸಿಕ್ಕುದು ಹೇಳ್ಕೊಂಡುಂಟಲ್ಲ, ನಾವೆಂಥದ್ದು ಹೀಗೆ ಕೂತ್ಕೊಂಡಿದ್ದೆ ಅಲ್ಲಿ ಮಾತಾಡೋ ಹೇಳ್ಕೊಂಡು. ಇವತ್ತು ಪುರ್ಸೊತ್ತಿತ್ತು, ಸ್ವಲ್ಪ ತಿರ್ಕೊಂಡು ಆಚೆ ಈಚೆ ಹೋಗ್ಕೊಂಡು ಬರುವ ಹೇಳಿದ್ರು ಉಂಟಲ್ಲ, ಒಂದು ಫುಲ್ ಪಾಡ್ಕಾಸ್ಟ್ ಆಯಿತು. ಆ್ಯಂಡ್ ದಿಸ್ ಇಸ್ ಮೋಸ್ಟ್ಲಿ ಲೈಕ್ ಡೌನ್ ದ ಮೆಮೊರಿ ಲೇನ್ ಟೈಪ್ ಅಲ್ವಾ. ನನಗೆ ಸಹ ಆ್ಯಕ್ಚುಲಿ ಅವ ಹೇಳ್ತಾ ಇರಬೇಕಾದ್ರೆ ನನಗೆ ದೊಡ್ಡನಗುಡ್ಡೆದು ಹುಡ್ಕೋ ಕಾಲೋನಿ ನನಗೆ ಸುಮಾರು ನೆನಪು ಬಂತು. ಅದರ ನಂತರ ಅಂಥ ಕಾಲೋನೀಸಲ್ಲಿ ನಿಲ್ಲುವ ಚಾನ್ಸ್ ಕೂಡ ಸಿಗಲಿಲ್ಲ. ಈಗ ಎಕ್ಸ್ಪೀರಿಯನ್ಸ್ ಮಾಡುವ ಹೇಳಿದರು ಬೇರ್ಲಿ. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಪ್ಲೇಸ್ ದಟ್ ಈಸ್ ಲೆಫ್ಟ್. ಸೊ ಐ ಫೌಂಡ್ ಇಟ್ ವೆರಿ ನಾಸ್ಟಾಲ್ಜಿಕ್. ನನಗೆ ನಾನು ಖಂಡಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ಅವ ಮಾತಾಡ್ತಾ ಇರಬೇಕಾದ್ರೆ ಉಂಟಲ್ಲ, ನಾನು ಸಹ ಒಂದು ಟ್ರಾನ್ಸಿಗೆ ಹೋಗ್ಕೊಂಡು ಮುಂಚಿನ ಟೈಮ್ ಇದೆ ಅಂತ ಹೇಳ್ಕೊಂಡು. ನಗು ಒಂದು ನೆನಪಾಯಿತು. ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ಉಡುಪಿಗೆ ಬಂದಿದ್ರು. ಮೋಸ್ಟ್ಲಿ ರಾಜಾಂಗಣ ಇನಾಗ್ರೇಷನ್ ಅಂತ ಅನಿಸ್ತದೆ. ಆಗ ಹೆಲಿಪ್ಯಾಡ್, ಈಗಲೂ ಹೆಲಿಪ್ಯಾಡ್ ಅಲ್ಲೇ ಇರೋದು ಆದಿ ಉಡುಪಿಯಲ್ಲಿ. ಸೊ ಇಡೀ ಅಲ್ಲಿಂದ ಅಲ್ಲಿ ತನಕ ಉಡುಪಿ ಬಂದು ಅವ್ರು ಹೋಗುವಾಗ ಅಂಬಾಸೆಡ್ರಲ್ಲಿ ಹೋಗಿದ್ದಾರೆ. ಆಗ ನಾವೆಲ್ಲ ಹುಡುಗರು ಹುಡುಗಿಯರೆಲ್ಲರೂ ಒಟ್ಟಾಗಿ ಸೇರಿ ಉಂಟಲ್ಲ, ನಾವು ಇಲ್ಲಿ ನಿಂತು ಅಟಲ್ ಬಿಹಾರಿ ಅವರಿಗೆ ನಾವು ಹಾಯ್ ಮಾಡಿದ್ದೇವೆ. ಅವರು ನಮ್ಮನ್ನು ಮಕ್ಕಳನ್ನು ನೋಡಿ ಹಾಯ್ ಮಾಡಿದ್ದಾರೆ. ವೆರಿ ಗುಡ್. ಅದು ನನಗೆ ಯಾವತ್ತೂ ನನಗೆ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇಲ್ಲಿಂದ ಆಪೋಸಿಟ್ ಸೈಡಲ್ಲಿ ಇಲ್ಲಿ ಕಲ್ಕುಡ ದೈವಸ್ಥಾನ ಇದೆ. ಇನ್ನೊಂದು 150 ಮೀಟರ್ಸ್. ಪ್ರತಿ ಸಂಕ್ರಮಣ ದಿನ ಕಲ್ಕುಡ ದೈವಸ್ಥಾನಕ್ಕೆ ನಾನು ಹೋಗ್ತಿದ್ದೆ.
ಅಲ್ಲಿ ಹೂವಿನ ಪೂಜೆ ಕೊಡ್ತಿದ್ದೆ. ಮತ್ತು ಆ ಕಲ್ಕೋಡ ದೇವಸ್ಥಾನದ ಬಗ್ಗೆ ನಾನು ಒಂದು ಬ್ಲಾಗ್ ಕೂಡ ಬರೆದಿದ್ದೇನೆ. ತುಂಬ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಇದೆಲ್ಲ ವಿಚಾರ. ನೀ ಟೈಮ್ ಕೊಟ್ಟಿದ್ದು ತುಂಬ ಥ್ಯಾಂಕ್ಸ್. ಹೋಗುವ ಬಾ, ಗಾಡಿಯಲ್ಲಿ ಕೂತ್ಕೊಂಡು ಮಾತಾಡುವ. ಹೆಂಗೆ ನಮ್ಮ ಹಿರಬಾಗಿ ಗಮ್ಮತ್ತಾಯ್ತು ಮಾರ, ಖುಷಿ ಆಯ್ತಾ? ಅನ್ಎಕ್ಸ್ಪೆಕ್ಟೆಡ್ ನಾವು ಒಂದು ಅಲ್ಲ. ಅಲ್ಲ, ಲೈಫಲ್ಲಿ ಇದೇ ಥರ ಪ್ಲ್ಯಾನ್ ಮಾಡಿ ಬರಬಾರ್ದು. ಅನ್ಪ್ಲ್ಯಾನ್ಡ್ ಆಗಿರೋದೇ ಎಷ್ಟೊಂದು ಸಲ ಸಕ್ಸಸ್ ಆಗಿದೆ. ಅಲ್ಲ, ಪ್ಲಾನ್ ಮಾಡಿದ್ ನಮ್ಮೊಟ್ಟಿಗೆ ಹಾಳಾದದ್ದು ನಮ್ಮ ಹತ್ರ ಎಷ್ಟು ಎಕ್ಸಾಂಪಲ್ಸ್ ಉಂಟು. ನಾವೇ ಹೌದು, ಇಲ್ಲಿ ಹೋಗುವ ಅಲ್ಲಿ ಹೋಗುವ ಹೇಳ್ಕೊಂಡು ನಾವು ಎಂತೆಲ್ಲ ಪ್ಲಾನ್ ಮಾಡಿಕೊಂಡು. ಬಟ್ ನನಗೆ ಒಂದು ತುಂಬ ನೆನಪಿದೆ. ನಾವು ಫಸ್ಟ್ ಇಯರ್ ಡಿಗ್ರಿಯಾ ಸೆಕೆಂಡ್ ಇಯರ್ ಡಿಗ್ರಿ ಗೊತ್ತಿಲ್ಲ, ನಾನು ನೀನು ಅರೋಲ್ ನನ್ನಮ್ಮ ಮತ್ತು ಒಬ್ಬರು ಡ್ರೈವರ್ ನಾವು ಜೋಗಕ್ಕೆ ಹೋಗಿದ್ವಿ. ಜೋಗಕ್ಕೆ ಹೋದದ್ದು ಹೌದು, ನಾವು ಅಲ್ಲ ಅಂಬಾಸಿಡರಲ್ಲಿ ಜೋಗಕ್ಕೆ ಹೋಗಿದ್ವಿ. ಒಂದು ಒಳ್ಳೆ ನಾವೊಂದು ಜಲಪಾತದ ಹೊರಗೆ ನಿಂತ್ಕೊಂಡು ಒಂದು ಫೋಟೋ ತೆಗೆದು 3 ಜನ ನಿಂತ್ಕೊಂಡು ಫೋಟೋ ತೆಗೆದಿದ್ವಿ. ಅದು ಕೆಲವು ಸರ್ತಿ ಫೇಸ್ಬುಕ್ ಮೆಮೊರೀಸ್ ಅಲ್ಲಿ ಬರ್ತದೆ. ಗೈಸ್, ಇದು ವಿಷಯ ಅಂತ ಹೇಳಿದ್ರೆ ಇದು ನಾವು ಮಾತಾಡ್ಲಿಕ್ಕೆ ಹೋದ್ರೆ ಉಂಟಲ್ಲ ನಮ್ದು ಗಂಟೆಗಟ್ಟಲೆ ಹೋಗ್ತದೆ. ಸೊ ಎನಿವೇಸ್, ಹೀಗೆ ಒಂದು ಕ್ಯಾಚಪ್ ಮಾಡುವ ಹೇಳಿತ್ತು. ಗಾಡಿಯಲ್ಲಿ ಹೇಗೂ ನಾವು ಈಗ ಕ್ಯಾಮರಾ ಇಟ್ಕೊಂಡಿರ್ತೀವಿ, ಯಾಕಂದ್ರೆ ಯಾವಾಗ ಯಾವ ಕಾಂಟೆಂಟ್ ಆಗ್ತೇಳಿ ಗೊತ್ತಾಗ ಇವತ್ತಿದು ಸಹ ನೋಡು ಅಷ್ಟು ಅಕಸ್ಮಾತ್ ಆಗಿ ಆದ ಕಾಂಟೆಂಟ್. ಕರೆಕ್ಟ್. ಸೊ ಹಾಗೆ ಪ್ಲಾನ್ ಮಾಡ್ತಾ ಗಾಡಿಯಲ್ಲಿ ಒಂದು ಕ್ಯಾಮರಾ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಹೌದು, ಹಾಗೆ ಹೌದು, ಇವತ್ತು ಇವ ಸಹ ಬಂದು ಪ್ರತ್ಯಕ್ಷ ಆದ. ಹಾಗೆ ನಾವು ಗಾಡಿಯಲ್ಲಿ ಮಾತಾಡ್ತಾ ಹೋಗುವ ಹೇಳಿ ಪ್ಲಾನ್ ಮಾಡಿದ್ದು. ಹೀರಬಾಗಿಗೆ ಹೋಗಿ ಮುಂಚಿದೊಂದು ವಟಾರದ್ದೊಂದು ಕಾನ್ಸೆಪ್ಟ್ ನೋಡಿಕೊಂಡು ಗೊತ್ತಿಲ್ಲದವರಿಗೆ ಪಾಪ ಇವತ್ತು ನೋಡ್ಲಿಕ್ಕೂ ಸಿಕ್ಕಿತ್ತು. ಆಯ್ತಾ? ಹಾಗೆ ಇನ್ನು ಮುಂದೆ ಸಹ ಹೀಗೆ ಬೇರೆ ಎಂತಾದ್ರೂ ಕಾನ್ವರ್ಸೇಷನ್ಸ್ ಇದ್ರೆ ಕ್ಯಾಚಪ್ ಮಾಡುವ. ಹಾಗೆ ನಮ್ಮ ಉಡುಪಿಯಲ್ಲಿ ನಮ್ಮ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಸೊ ಹಾಗೆ ಒಬ್ಬೊಬ್ರು ಹೇಳ್ಕೊಂಡು ಮಾತಾಡಿಕೊಂಡು ಅಲ್ಲಿ ಎಂತೆಂತ ನೆನಪುಗಳು ಉಂಟು. ಸಾಧಾರಣ ಈಗ ನನ್ನ ಫ್ರೆಂಡ್ಸ್ ಹೇಳಿದ ನಂತರ ಇವನ ಫ್ರೆಂಡ್ಸ್ ಹೇಳಿದ ನಂತರ ಸಾಧಾರಣ ನಮ್ಮ ತುಂಬಾ ಕಾಮನ್ ಫ್ರೆಂಡ್ಸ್, ಆ ಟೈಮ್ ಇದೆಲ್ಲ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಸೊ ಅವರ ನೆನಪಲ್ಲಿ ನಾವು ಸಹ ಒಂದು ಭಾಗಿಗಳೇ. ಹೌದು. ಸೊ ಹಾಗೆ ನೋಡುವ, ಇನ್ನು ಮುಂದೆ ಸಹ ಎಂತಾದ್ರೂ ಇದ್ರೆ ಸಿಗುವ, ಹೀಗೆ ಮಾತಾಡುವ, ಕನೆಕ್ಟ್ ಆಗುವ. ನಿಮ್ಗೆ ಸಹ ಕೆಲವು ಸರ್ತಿ ಡೌನ್ ದ ಮೆಮೊರಿ ಲೇನ್ ಕರ್ಕೊಂಡು ಹೋಗುವ. ಖಂಡಿತ. ರೈಟ್. ಎಸ್. ಓಕೆ ಗೈಸ್, ಸೊ ನೆಕ್ಸ್ಟ್ ಟೈಮ್ ಸಿಗುವ. ಟಾಟಾ.